ಅಂತ. ಇವೆಷ್ಟು ಈ ಕ್ಷಣದ ಪ್ರಮುಖ ಸುದ್ದಿಗಳಾಗಿದೆ. ಈಗ ಡಿಯರ್ ಡಾಕ್ಟರ್ ಪ್ರಸಾರವಾಗಲಿದೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ನಮಸ್ಕಾರ. ಡಿಯರ್ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಡಿಯರ್ ಡಾಕ್ಟರ್ ನಲ್ಲಿ ನಾವು ಭುಜದ ನೋವಿನ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಭುಜದಲ್ಲಿ ಕಾಣಿಸ್ಕೊಳ್ಳುವಂತಹ ನಾನಾ ರೀತಿಯಾದಂತಹ ತೊಂದರೆಗಳಿಗೆ ಪರಿಹಾರ ಏನು ಅನ್ನೋದನ್ನ ಹೇಳೋದಕ್ಕೆ ನಮ್ಮ ಜೊತೆ ಇದ್ದಾರೆ ಸಕ್ರಾ ವರ್ಲ್ಡ್ ಹಾಸ್ಪಿಟಲ್ ನಿಂದ ಡಾಕ್ಟರ್ ಬ್ಯಾನರ್ಜಿ. ನಾನು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ಸರ್ ನಮಸ್ತೆ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಅಂಡ್ ಇವತ್ತಿನ ದಿನ ನಾವು ಸಕ್ರಾ ವರ್ಲ್ಡ್ ಹಾಸ್ಪಿಟಲ್ ನ ಒಂದು ಸ್ಪೆಷಲೈಸೇಷನ್ ಶೋಲ್ಡರ್ ಪೇನ್ಗೆ ಇರುವಂತಹ ಟ್ರೀಟ್ಮೆಂಟ್ಸ್, ಶೋಲ್ಡರ್ ಪೇನ್ಗೆ ಇರುವಂತಹ ಕಾರಣಗಳು, ಹೇಗೆ ಅದನ್ನ ಡಯಾಗ್ನೋಸ್ ಮಾಡ್ತೀರಾ ಅನ್ನೋದ್ರ ಕುರಿತಾಗಿ ನಾವು ಮಾತಾಡ್ತಾ ಇದೀವಿ. ಈಗ ಮೊದಲನೇದಾಗಿ ಈಗ ಭುಜ ಅನ್ನುವಂತಹ ಭಾಗ ಎಷ್ಟು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಒಂದು ದೇಹದಲ್ಲಿ? ಯಾಕಂದ್ರೆ ನಾನಾ ಭಾಗಗಳಿರುತ್ತೆ, ನಾನಾ ಅಂಗಾಂಗಗಳು ಕೂಡ ಇಂಪಾರ್ಟೆಂಟ್, ಅದರದೇ ಆದಂತಹ ಇಂಪಾರ್ಟೆನ್ಸ್ ಹೊಂದಿರುತ್ತೆ. ಆದ್ರೆ ಭುಜದ ಪ್ರಾಮುಖ್ಯತೆ ಎಷ್ಟು ಮನುಷ್ಯನ ದೇಹದಲ್ಲಿ? ಈ ಭುಜ ಅನ್ನೋದು ನಮ್ಮ ಎಲ್ಲ ಜಾಯಿಂಟ್ಗಿಂತ ತುಂಬ ಇಂಪಾರ್ಟೆಂಟ್ ಆದ ಜಾಯಿಂಟ್ ಆಗುತ್ತೆ. ಏನಕ್ಕಂದರೆ ನಮ್ಮ ಇಡೀ ದೇಹದಲ್ಲಿ ನೀವು ಯಾವುದೇ ಜಾಯಿಂಟ್ ತಗೊಳ್ಳಿ, ಎಲ್ಲ ಜಾಯಿಂಟಲ್ಲಿ ಕಂಪೇರ್ ಮಾಡಿದಾಗ ಭುಜದಲ್ಲಿ ತುಂಬ ಅತಿಯಾದ ಮೂಮೆಂಟ್ ಇರುತ್ತೆ. ಅಂದರೆ ನೀವು ಈ ಭುಜನ ಯಾವುದೇ ಡೈರೆಕ್ಷನಲ್ಲಿ ಬೇಕಾದರೂ ಮೂವ್ ಮಾಡ್ಬೋದು, ತಿರುಗಿಸ್ಬೋದು. ಸೊ ಅದು ಒಂದು ಈ ಜಾಯಿಂಟಿಗೆ ಇರೋಂಥ ಒಂದು ಸ್ಪೆಷಾಲಿಟಿ. ಸೊ ಹಾಗಾಗಿ ನಿಮ್ಮನ್ನು ಕೈಯನ್ನು ಯಾವ ಡೈರೆಕ್ಷನ್ಗಾದರೂ ನೀವು ಮೂವ್ ಮಾಡ್ಬೋದು. ಸೊ ಇದರಿಂದ ಏನಾಗುತ್ತೆ, ಭುಜದಲ್ಲಿ ಎಷ್ಟೋ ತೊಂದರೆಗಳು ಕಾಣಿಸ್ಕೊಳ್ಳೋದು ಸಹಜ. ಸೊ ಇದು ಮೂವ್ ಆಗೋದ್ರಿಂದ ಜಾಯಿಂಟ್ ಕೆಲವೊಂದು ಸರಿ ಅದು ಇನ್ಸ್ಟೇಬಲ್ ಆಗುತ್ತೆ, ಕೆಲವೊಂದು ಸರಿ ನೋವು ಬರುತ್ತೆ, ಕೆಲವೊಂದು ಸರಿ ಎಷ್ಟೋ ಥರ ಬೇರೆ ಬೇರೆ ವಿಧಾನವಾದ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ. ಒಂದು ಇನ್ನೊಂದು, ಈ ಭುಜದ ಸುತ್ತಮುತ್ತ ತುಂಬ ಇಂಪಾರ್ಟೆಂಟ್ ಆದ ಆರ್ಗನ್ಸ್ಗಳು, ಅಂದರೆ ನಮಗೆ ಹಾರ್ಟ್ ಇದೆ, ಲಂಗ್ಸ್ ಇದೆ, ಎಷ್ಟು ಇಂಪಾರ್ಟೆಂಟು ರಕ್ತನಾಳಗಳು, ನರಗಳೆಲ್ಲ ಇರುತ್ತೆ. ಹಾಗಾಗಿ ಇದು ತುಂಬ ಸೂಕ್ಷ್ಮವಾದ ಜಾಯಿಂಟ್ ಆಗುತ್ತೆ. ಹಾಗಾಗಿ ಇದು ಭುಜ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಸಾಮಾನ್ಯವಾಗಿ ನೀವು ನೋಡ್ತಾ ಇರ್ತೀರಾ ಯಾವ ರೀತಿ ಸಮಸ್ಯೆಗಳು ಜಾಸ್ತಿ? ಈಗ ಭುಜಕ್ಕೆ ರಿಲೇಟೆಡ್ ಆಗಿ ನಾವು ನೋಡೋದಾದ್ರೆ ನೋವಿರುತ್ತೆ, ಕೆಲವರಿಗೆ ಉರಿ ಕಾಣಿಸ್ಕೊಳ್ಳುತ್ತೆ. ಭುಜದ ಸಮಸ್ಯೆಗಳನ್ನ ಹೇಗೆ ಕ್ಯಾಟಗರೈಸ್ ಮಾಡ್ತೀರಾ ನೀವು? ಭುಜದಲ್ಲಿ ಸುಮಾರು ತೊಂದರೆಗಳಿಂದ ಕಾಣಿಸ್ಕೊಳ್ಳೋವಂಥ ಪ್ರಾಬ್ಲಮ್ ಅಂದರೆ, ಕಾಮನ್ ಆಗಿ ಬರೋದಾದರೆ ನೋವು. ಎಷ್ಟೊಂದು ಜನರಿಗೆ ಭುಜ ನೋವು ಅಂತ ಒಂದಿರುತ್ತೆ. ಆದರೆ ಒಳಗಡೆ ಎಷ್ಟೋ ಕಾರಣಗಳಿರುತ್ತೆ, ಸುಮಾರು ಕಾರಣಗಳಿರುತ್ತೆ. ನಾವು ಈಗ ನೋವು ಒಂದು ಪೇಷಂಟ್ ಬಂದು ನಮ್ಮ ಹತ್ರ ಬಂದಾಗ ಹೇಳ್ಕೊಳ್ಳೋದು ಮೊದಲು ನೋವಿದೆ ಅಂತ ಒಂದು ಹೇಳ್ಕೊಳ್ತಾರೆ. ಇನ್ನೊಂದು ಏನಂದರೆ, ಕೆಲವೊಂದು ಸರಿ ಆ ಭುಜ ಸ್ಟಿಫ್ ಆಗಿಬಿಡುತ್ತೆ, ಭುಜದಲ್ಲಿ ಮೂಮೆಂಟ್ ಕಳ್ಕೊಳ್ಳುತ್ತೆ. ನೀವು ಕೇಳಿರ್ಬೋದು ಕೆಲವೊಂದು ಸರಿ ಕೈ ಫ್ರೀಸ್ ಆಗಿದೆ ಆ ಥರ ಅಂತ, ಅದು ಭುಜದಲ್ಲಿ ಸ್ಟಿಫ್ ಆಗುತ್ತೆ, ಅದು ಒಂದು. ಇನ್ನೊಂದು ಸರಿ ಇನ್ನು ಬೇರೆಯವರಿಗೆ ಭುಜ ಕಳಿಸ್ಕೊಳ್ಳೋದಿರುತ್ತೆ, ಏನೋ ಬಿಸಾಕೋಕೆ ಹೋಗ್ತಾರೆ, ಭುಜ ಕಳಿಸ್ಕೊಳ್ಳುತ್ತೆ, ಅದು ಆಗುತ್ತೆ. ಈ ಥರದ ತೊಂದರೆಗಳು. ಇನ್ನು ಕೆಲವೊಬ್ಬರಿಗೆ ಏನಾಗುತ್ತೆ, ಈ ಬೇರೆ ಎಲ್ಲೋ ತೊಂದರೆ ಇದ್ದಾಗಲೇ ಇಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ. ಸೊ ಈಗ ನೋವಿಗೆ ಬಂದಾಗ ಏನಂದರೆ, ಭುಜದಲ್ಲಿ ಏನೇ ತೊಂದರೆ ಇದ್ರೂ ನೋವು ಅಂತಲೇ ಕಾಣಿಸ್ಕೊಳ್ಳುತ್ತೆ. ಒಂದು ಈ ಮೂಳೆಯಲ್ಲಿ ತೊಂದರೆ ಇರ್ಬೋದು, ಮಾಂಸಖಂಡದಲ್ಲಿ ಇರ್ಬೋದು, ಕೆಲವೊಂದು ಸರಿ ಈ ಸ್ನಾಯು ಮಧ್ಯದಲ್ಲಿ ಒಂದು ಬರ್ಸ ಅಂತ ಒಂದು ಫ್ಲೂಯಿಡ್ ಇರೋ ಬಲೂನ್ ಥರ ಇರುತ್ತೆ, ಅದು ಊದ್ಕೊಂಡು ದಪ್ಪ ಆದರೆ ಅದರಿಂದನೂ ನೋವು ಬರ್ಬೋದು. ಕೆಲವೊಂದು ಸರಿ ಮಾಂಸಖಂಡಗಳಲ್ಲಿ ಕೆಲವೊಂದು ಸರಿ ಈ ಕ್ಯಾಲ್ಸಿಯಂ ಡೆಪಾಸಿಟ್ ಆಗುತ್ತೆ, ಅದಾದ್ರೂ ನೋವು ಕಾಣಿಸ್ಕೊಳ್ಳುತ್ತೆ. ಇನ್ನೂ ಕೆಲವೊಂದು ಸರಿ ಸ್ನಾಯುಗಳು ಕಟ್ ಆಗುತ್ತೆ, ಅದಿದ್ರೂ ನೋವು ಕಾಣಿಸ್ಕೊಳ್ಳುತ್ತೆ. ಮೂಳೆಯಲ್ಲಿ ಏನಾದರೂ ತೊಂದರೆ ಇದ್ರೂ ನೋವು ಕಾಣಿಸ್ಕೊಳ್ಳುತ್ತೆ. ಇದು ಸುಮಾರು ಕಾರಣಗಳು. ಇನ್ನು ನಿಮಗೆ ಕೆಲವೊಂದು ಸರಿ ಲಂಗ್ಸಲ್ಲಿ, ಹೊಟ್ಟೆಯಲ್ಲಿ ಅಥವಾ ಹಾರ್ಟ್ ಸುತ್ತಮುತ್ತ ಎಲ್ಲೇ ನೋವಿದ್ರೂ ಭುಜಕ್ಕೆ ರೆಫರ್ ಆಗುತ್ತೆ. ಸೊ ಇದೆಲ್ಲ ಭುಜ ನೋವಿನ ಕಾರಣಗಳು. ರಿಲೇಟೆಡ್ ಆಗಿರುತ್ತೆ, ಯಾವುದೇ ಬಾಡಿ ಪಾರ್ಟ್ ಅಲ್ಲಿ ಎಷ್ಟು ಸುಮಾರು ಬೇರೆ ಪಾರ್ಟ್ಸ್ ಅಲ್ಲಿ ಇದ್ರೂ ಭುಜದಲ್ಲಿ ಕಾಣಿಸ್ಕೊಳ್ಳುತ್ತೆ. ಎಷ್ಟೊಂದು ಸರಿ ಭುಜದಲ್ಲಿ ತೊಂದರೆ ಇದ್ದಾಗಲೂ ಕಾಮನ್ ಆಗಿ ಕಾಣಿಸ್ಕೊಳ್ಳೋ ತೊಂದರೆ ಅಂದರೆ ನೋವು. ಇನ್ನೊಂದು ನಾನು ಹೇಳಿದೆ ಸ್ಟಿಫ್ನೆಸ್ಸು ಅಥವಾ ಭುಜ ಟೈಟ್ ಆಗೋದು. ಎಷ್ಟೊಂದು ಜನರಿಗೆ ಏನಾಗುತ್ತೆ, ನಮಗೆ ಕೈಯೇ ಎತ್ತಕ್ಕಾಗಲ್ಲ, ಮೊನ್ನೆ ಏನೋ ಮಾಡಿದೆ ಏನೋ ಹೇಳಿದೆ ಅವಾಗಿಂದ ಕೈಯೇ ಎತ್ತಕ್ಕಾಗಲ್ಲ ಅಂತಿರ್ತಾರೆ. ಅವ್ರಿಗೊಂಚೂರು ನಾವು ಸಪೋರ್ಟ್ ಕೊಟ್ಟರೆ ಕೈ ಎತ್ತಾರೆ. ಅದನ್ನ ನಾವು ಸೂಡೋ ಪ್ಯಾರಾಲಿಸಿಸ್ ಅಂತ ಕರಿತೀವಿ. ಬೆಳಗ್ಗಿನ ಸಂದರ್ಭದಲ್ಲಿ ಎದ್ದಾಗ ಶೋಲ್ಡರ್ ಸ್ಟಿಫ್ನೆಸ್ ಇರುತ್ತೆ ಅಂತ ಹೇಳೋರು ಜಾಸ್ತಿ ಇರುತ್ತೆ, ಅಂದ್ರೆ ರಾತ್ರಿ ಮಲಗಿದ್ದಾಗ ಅದು ಇರುತ್ತೆ. ಅದು ಸ್ವಲ್ಪ ತುಂಬಾ ಅಷ್ಟೊಂದು ಕಾಮನ್ ಇಲ್ಲ, ಕಡಿಮೆ ಕಾಮನ್. ಬಟ್ ತುಂಬವಾಗಿ ಏನಾಗುತ್ತೆ ಅಂದ್ರೆ, ಫ್ರೋಸನ್ ಶೋಲ್ಡರ್ ಆದಾಗ ಅವರಿಗೆ ಮೂವ್ಮೆಂಟ್ ಕಳ್ಕೊಂತಾರೆ. ಕೈ ಆ ಕಡೆ ಈ ಕಡೆ ಮೂವ್ ಮಾಡೋಕ್ಕಾಗಲ್ಲ, ಕೆಲವೊಂದ್ಸರಿ ತಲೆ ಬಾಚ್ಕೊಳಕ್ಕಾಗಲ್ಲ, ಬೆನ್ನು ಉಜ್ಕೊಳಕ್ಕಾಗಲ್ಲ, ಬಟ್ಟೆ ಹಾಕೊಳ್ಳೋದಾಗ್ಲಿ, ನೀವು ದಿನನಿತ್ಯದ ಕಾರ್ಯಕ್ರಮಗಳು, ನೀವು ತಲೆ ಬಾಚ್ಕೊಳ್ಳೋದು, ಬಟ್ಟೆ ಹಾಕೊಳ್ಳೋದು, ಬೆನ್ನು ಉಜ್ಕೊಳ್ಳೋದು, ಅಥವಾ ಬೇರೆ ಏನಾದ್ರು ಕೈ ಮೂವ್ ಮಾಡಿ ಕೆಲಸ ಮಾಡೋದು, ಅವೆಲ್ಲ
ಕೆಲಸ ಮಾಡ್ಬೇಕಾದ್ರೆ ಎಲ್ಲ ತೊಂದರೆ ಆಗುತ್ತೆ. ಇದೆಲ್ಲ ಸ್ಟಿಫ್ನೆಸ್ ರಿಲೇಟೆಡ್. ಇನ್ನು ಕೆಲವೊಂದ್ಸರಿ ಸ್ನಾಯುಗಳು ಕಟ್ಟಾದಾಗ ಅವ್ರು ತನ್ನಷ್ಟೊತ್ತಿಗೆ ತಾನೇ ಎತ್ತಕ್ಕಾಗಲ್ಲ, ಬಟ್ ಬೇರೆ ಯಾರು ಸಪೋರ್ಟ್ ಕೊಟ್ಟರೆ ಒಂಚೂರು ಎತ್ತುತ್ತಾರೆ, ಆ ಥರನೂ ಆಗುತ್ತೆ. ಇನ್ನು ಕೆಲವೊಬ್ಬರಿಗೆ ಏನಾದ್ರು ಬಿಸಾಕಕ್ಕೆ ಹೋದ್ರೆ ಕಳಿಸ್ಕೊಳ್ಳೋದು, ಏನಾದ್ರು ಎಳೆಯಕ್ಕೆ ಹೋದಾಗ ಜಾಯಿಂಟ್ ಕಳಿಸ್ಕೊಳ್ಳೋದು, ಈ ಥರ ಸಮಸ್ಯೆಗಳು ಬರುತ್ತೆ. ಸೊ ಶೋಲ್ಡ್ರಲ್ಲಿ ಕಾಮನ್ ಆಗಿ ಬರೋದಂದ್ರೆ ಒಂದು ನೋವು, ಇನ್ನೊಂದು ಸ್ಟಿಫ್ನೆಸ್ಸು, ಇನ್ನೊಂದು ಜಾಯಿಂಟ್ ಕಳಿಸ್ಕೊಳ್ಳೋದು, ಇನ್ನು ಕೆಲವೊಂದ್ಸರಿ ಮೂವ್ಮೆಂಟ್ ಇಲ್ಲದೆ ಇರೋ ಥರ ಆಗೋದು, ಈ ಕಾಮನ್ ಆಗಿ ಬರುವಂಥ ರೋಗ ಲಕ್ಷಣಗಳು ಶೋಲ್ಡರ್ ಜಾಯಿಂಟ್ಗೆ. ಯಾರಲ್ಲಿ ಸಾಮಾನ್ಯವಾಗಿ ಕಾಣಿಸ್ಕೊಳುತ್ತೆ? ಅಂದ್ರೆ ಈಗ ವಯಸ್ಸಿನ ಲಿಮಿಟೇಷನ್ಸ್ ಏನಾದ್ರೂ ಇದೆಯಾ, ಅಥವಾ ಗಂಡಸರಲ್ಲಿ ಜಾಸ್ತಿ ಹೆಂಗಸರಲ್ಲಿ ಜಾಸ್ತಿ ಅಂತ ಏನಾದ್ರೂ ಗೊತ್ತಾಗತ್ತಾ, ಅಥವಾ ಎಲ್ಲರಲ್ಲೂ ಸಾಮಾನ್ಯವಾಗಿ ಕಾಣಿಸ್ಕೊಳುತ್ತಾ ಈ ಶೋಲ್ಡರ್ ಸಮಸ್ಯೆಗಳು? ಶೋಲ್ಡರ್ ಪೇಯ್ನು ಯಾರಿಗಾದ್ರೂ ಬರ್ಬೋದು. ಇದು ಎಷ್ಟೋ ಕಾರಣಗಳಿದಾವೆ. ಎಳೆ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರು, ವಯಸ್ಕರು ಮತ್ತು ವಯಸ್ಸಾಗಿರೋರು ಎಲ್ಲರಿಗೂ ಬರ್ಬೋದು. ಬೇರೆ ಬೇರೆ ಏಜಲ್ಲಿ ಬೇರೆ ಬೇರೆ ಥರ ತೊಂದರೆ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಇದು ಜೆಂಟ್ಸು ಲೇಡೀಸ್ ಆ ಥರ ಏನಿಲ್ಲ, ಹೆಣ್ಮಕ್ಳು ಗಂಡ್ಮಕ್ಳು ಅಂತ. ಕೆಲವೊಂದು ಕಂಡೀಷನಿಗೆ ಫ್ರೋಸನ್ ಶೋಲ್ಡರ್ ಅಂತ ಇರ್ತೀವಿ, ಅದು ಲೇಡೀಸಲ್ಲಿ ಕಾಮನ್ನು. ಈ ಕೈ ಕಳಿಸ್ಕೊಳ್ಳೋದೇನಿದೆಯಲ್ಲ ಅದು ಗಂಡಸಲ್ಲಿ ಕಾಮನ್ನು. ಈ ಸ್ನಾಯುಗಳು ಕಟ್ಟಾಗೋದು ಅದು ಗಂಡಸಲ್ಲಿ ಕಾಮನ್ನು. ಆ ಥರ ಎಷ್ಟೊಂದು ಇದಿದ್ದಾವೆ, ಬಟ್ ಎಲ್ಲರಿಗೂ ಬರ್ಬೋದು. ಕೆಲವೊಂದು ಸರಿ ಮಕ್ಕಳಲ್ಲಿ ಬೈ ಬರ್ತ್ ತೊಂದರೆ ಇರುತ್ತೆ, ಅವಾಗ ಶೋಲ್ಡರ್ ಲೂಸ್ ಆಗಿರುತ್ತೆ, ಜಾಯಿಂಟ್ ಲೂಸ್ ಆಗಿರುತ್ತೆ, ಅವ್ರು ಹೇಗೆ ಬೇಕಾದರೂ ಮೂವ್ ಮಾಡ್ಬೋದು. ಆ ಥರ ಪ್ರಾಬ್ಲಮ್ಗಳು ಮಕ್ಕಳು ಕಾಮನ್ನು. ಇನ್ನು ಬರ್ತಾ ಬರ್ತಾ ವಯಸ್ಸಾಗಿರೋರು ಅಂದರೆ ಈಗ ಸ್ಪೋರ್ಟ್ಸ್ ಆಡೋ ಗ್ರೋಯಿಂಗ್ ಏಜ್, ಅವರಲ್ಲಿ ಬೇರೆ ಥರ ಆಗುತ್ತೆ. ಅವ್ರು ಏನಾದ್ರು ಬಿದ್ದಾಗ ಜಾಯಿಂಟ್ ಡಿಸ್ಲೊಕೇಟ್ ಆಗೋದು, ಈ ಸ್ನಾಯು ಕಳಿಸ್ಕೊಳ್ಳೋದು ಅಂತ ಹೇಳ್ತಾರೆ, ಆ ಥರದ್ದು ಈ ಗ್ರೋಯಿಂಗ್ ಏಜಲ್ಲಿ ಕಾಮನ್ನು. ಈಗ ವರ್ಕಿಂಗ್ ಇದರಲ್ಲಿ ಏನಂತ ನಾವು ಪೋಸ್ಚರ್ ಸರಿ ಇರಲ್ಲ, ಅಥವಾ ಪೋಸ್ಚರಲ್ ಪ್ರಾಬ್ಲಮ್ಸು, ಲ್ಯಾಕ್ ಆಫ್ ಎಕ್ಸಸೈಸ್, ಅದರಿಂದ ಆಗಿ ಈ ಮಿಡ್ಲ್ ಏಜ್ ಅವ್ರಿಗೆ ಕಾಮನ್ನು. ಇನ್ನು ವಯಸ್ಸಾಗಿರೋರು ಅಂದರೆ ಈ ಸ್ನಾಯು ವೀಕ್ ಆಗೋದು, ದುರ್ಮಾಂಸ ಬೆಳ್ಕೊಳ್ಳೋದು, ಎಲ್ಡರ್ಲಿ ಪೀಪಲ್ 50 ವರ್ಷ ಆಗಿರೋ ಅವರಿಗೆಲ್ಲ ದುರ್ಮಾಂಸ ಬೆಳ್ಕೊಳ್ಳೋದು, ಸ್ನಾಯು ಕಟ್ಟಾಗೋದು, ಫ್ರೋಸನ್ ಶೋಲ್ಡರ್ ಆಗೋದು. ಇನ್ನು ತುಂಬ ವಯಸ್ಸಾಗಿರೋರಿಗೆ ಆ ಜಾಯಿಂಟೇ ಸೌದೋಗುತ್ತೆ, ಅದು ಕಾಮನ್. ಸೊ ಈ ಶೋಲ್ಡರ್ ಪ್ರಾಬ್ಲಮ್ ಅನ್ನೋದು ಆಲ್ಮೋಸ್ಟ್ ಎವ್ರಿ ಏಜ್ ಗ್ರೂಪಲ್ಲೂ ಬರುತ್ತೆ. ಗಂಡಸರಲ್ಲೂ ಬರುತ್ತೆ, ಹೆಂಗಸರಲ್ಲೂ ಬರುತ್ತೆ. ಇನ್ನು ಕೆಲಸ ಮಾಡೋರು ಅಂತ ಕೇಳಿದ್ರೆ, ಕೆಲವೊಂದು ಕೆಲಸಗಳು ಪರ್ಟಿಕ್ಯುಲರ್ ಆಗಿ ಈ ಕೈ ಮೇಲೆ ಮಾಡಿ ಕೆಲಸ ಮಾಡೋರು ಇರ್ತಾರೆ. ಏನೋ ಈ ಕಾರ್ಪೆಂಟರ್ಸು, ಪೇಂಟರ್ಸು, ಟೀಚರ್ಸು, ಕೆಲವೊಂದ್ಸರಿ ಮನೆ ಹೌಸ್ ವೈಫ್ಸು, ದೇ ಆಲ್ಸೋ ಡೂ ಲಾಟ್ ಆಫ್ ವರ್ಕ್, ಕೈ ಎತ್ತಿ ಮಾಡೋದು ಅಂಥವ್ರಿಗೆ ಕಾಮನ್ನು. ಇನ್ನು ಕೆಲವೊಂದು ಕಾಯಿಲೆಗಳು, ಈಗ ಡಯಾಬಿಟಿಸ್ ಇರ್ಬೋದು, ಥೈರಾಯ್ಡ್ ಇರ್ಬೋದು, ಅಂಥವರಿಗೆ ವಯಸ್ಸಾಗಿರೋರಲ್ಲಿ ಈ ಫ್ರೋಸನ್ ಶೋಲ್ಡರ್ ಆಗೋದು, ಈ ಸ್ನಾಯು ಕಟ್ಟಾಗೋದು, ಕೈ ಎತ್ತಕ್ಕೆ ಆಗದೆ ಇರೋದು, ಅದು ಅಂಥ ಏಜ್ ಅವ್ರಿಗೂ ಕಾಮನ್ನು, ಆ ಥರ ಪ್ರಾಬ್ಲಮ್ ಇರೋರಿಗೆ. ಸೊ ಇದು ಯಾವುದೇ ಒಂದು ಈ ವಯಸ್ಸಿಗಾಗಲಿ ಯಾವುದೇ ಒಂದು ಕೆಲಸಕ್ಕಾಗಲಿ ಸೀಮಿತ ಅಂತಲ್ಲ, ಎಷ್ಟೋ ಜನರಿಗೆ ಬರುತ್ತೆ. ಬಟ್ ಕೆಲವೊಂದು ತೊಂದರೆಗಳು ಕೆಲವೊಂದು ಏಜ್ ಗ್ರೂಪು, ಕೆಲವೊಂದು ಕೆಲಸಕ್ಕೆ ಸಂಬಂಧಪಟ್ಟಿದ್ದು ಇದರಲ್ಲಿ ಕಾಮನ್ ಆಗಿ ಕಾಣಿಸ್ಕೊಳ್ಳುತ್ತೆ. ಈಗ ಇಷ್ಟು ವಿಧವಾದಂತಹ ತೊಂದರೆಗಳ ಬಗ್ಗೆ ಹೇಳಿದ್ರಿ. ಈಗ ನೋವಾಗಿರಬಹುದು, ಸ್ಟಿಫ್ನೆಸ್ ಆಗಿರಬಹುದು, ಅಥವಾ ಡಿಸ್ಲೊಕೇಶನ್ ಆಗಿರಬಹುದು, ಇದೆಲ್ಲ ಹೇಗೆ ಗುರುತಿಸೋದಕ್ಕೆ ಸಾಧ್ಯ? ಅಂದ್ರೆ ಯಾವ್ದ್ರಿಂದ ಬಂದಿದೆ ಅಂತ ನೀವು ಹೇಗೆ ಡಯಾಗ್ನೋಸ್ ಮಾಡ್ತೀರಾ? ಈಗ ನೋವು ಯಾವ್ದ್ರಿಂದನಾದ್ರೂ ನಾನಾ ಕಾರಣಗಳಿಗೆ ನೋವು ಬರಬಹುದು, ಅಥವಾ ನಾನಾ ಕಾರಣಗಳಿಗೆ ಸ್ಟಿಫ್ನೆಸ್ ಆಗಬಹುದು, ಇದನ್ನ ಕಂಡು ಹಿಡಿಯೋದು ಹೇಗೆ? ಈಗ ನಾವೇನು ಮಾಡ್ತೀವಿ, ಪೇಷಂಟ್ ನಮ್ಮೊತ್ತಿಗೆ ಬಂದಾಗ ಮೊದಲಿಗೆ ಅವ್ರಿಗೆ ಅವರ ಹಿಸ್ಟ್ರಿ ತಗೊಂತೀವಿ. ಅವ್ರಿಗೆ ಎಷ್ಟು ದಿವಸದಿಂದ ಇದೆ, ಅವ್ರದ್ದು ಲೈಫ್ ಸ್ಟೈಲ್ ಏನು, ಅವ್ರು ಮಾಡೋ ಕೆಲಸ ಏನು, ಅವ್ರೇನು ತುಂಬ ಆ್ಯಕ್ಟಿವ್ ಆಗಿ ಲೈಫ್ ನಡೆಸ್ತಾರ, ಸೆಡೆಂಟ್ರಿ ಲೈಫಾ, ಅಥವಾ ಅವರು ದಿನನಿತ್ಯದ ಕಾರ್ಯಚಟುವಟಿಕೆಯಲ್ಲಿ ಅವ್ರ ಕೈ ಎಷ್ಟು ಬಳಸ್ತಾರೆ, ಎಷ್ಟು ಫೋರ್ಸ್ ಕೊಡ್ತಾರೆ, ಅದೊಂದು. ಆಮೇಲೆ ನಾವು ಕ್ಲಿನಿಕಲಿ ಎಕ್ಸಾಮಿನೇಷನ್ ಮಾಡಿ ನೋಡಿದಾಗ ಪೇಷಂಟ್ ಕೆಲವೊಂದ್ಸರಿ ನೋಡ್ಬೋದು ನೀವು, ಒಬ್ಬರಿಗೆ ಒಂದು ಕೈ ದಪ್ಪ ಇರುತ್ತೆ, ಇನ್ನೊಂದು ಕೈ ಸಣ್ಣ ಇರುತ್ತೆ, ಇನ್ನೊಂದ್ಸರಿ ಕೆಲವೊಂದ್ಸರಿ ಎರಡು ಮೂಳೆ ಮಧ್ಯೆ ಗ್ಯಾಪೇ ಕಾಣುತ್ತೆ. ಆ ಥರ ಇದ್ದಾಗ ತುಂಬ ಈಸಿಯಾಗಿ ಗೊತ್ತಾಗುತ್ತೆ ಆ ಥರ. ಆಮೇಲೆ ನಾವು ಕೆಲವೊಂದು ಕ್ಲಿನಿಕಲ್ ಟೆಸ್ಟ್, ನಾವು ಮ್ಯಾನ್ಯುಯಲ್ ಆಗಿ ಕ್ಲಿನಿಕಲ್ ಟೆಸ್ಟ್ ಮಾಡಿ ನೋಡಿದಾಗ ಅದು ಮೂಳೆಯಲ್ಲಿ ತೊಂದರೆ ಇದೆಯಾ, ಅಥವಾ ಜಾಯಿಂಟ್ಸ್ ಹೋಗಿದೆಯಾ, ಅಥವಾ ದುರ್ಮಾಂಸ ಬೆಳ್ಕೊಂಡಿದೆಯಾ, ಅಥವಾ ಏನಾದರೂ ಕೆಲವೊಂದು ಮಾಂಸಖಂಡಗಳ ಟೆಂಡಾನ್ ಅಂತ ಕರಿತೀವಿ, ಅದು ಕಟ್ಟಾಗಿದೆಯಾ ಅಂತ ನಾವು ಕ್ಲಿನಿಕಲ್ ಟೆಸ್ಟ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ. ಅದು ನೋಡ್ಕೊಂಡು ನಮಗೊಂದು ರಫ್ ಐಡಿಯಾ ಬರುತ್ತೆ. ಅವಾಗ ಅದ್ರ ತಕ್ಕಂತೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಎಕ್ಸ್ರೇ ಆಗಿರ್ಬೋದು, ಅಲ್ಟ್ರಾಸೌಂಡ್ ಸ್ಕ್ಯಾನ್ ಆಗಿರ್ಬೋದು, ಅಥವಾ ಬೇರೆ ಒಂದು ಬ್ಲಡ್ ಟೆಸ್ಟ್ಗಳಾಗಿರ್ಬೋದು. ಅದು ಮಾಡಿ ನೋಡಿದಾಗ ನಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಇನ್ನೂ ಅಡ್ವಾನ್ಸ್ ಆಗಿ ಬೇಕಾದರೆ ನಾವು CT ಸ್ಕ್ಯಾನ್ ಮಾಡಿ ನೋಡ್ಬೋದು. ಕೆಲವೊಂದು ಸರಿ ಇದರಲ್ಲಿ 3D ರಿಕನ್ಸ್ಟ್ರಕ್ಷನ್ ಅಂತ ಇರುತ್ತೆ, MRI ಸ್ಕ್ಯಾನ್ಗಳು ಬರುತ್ತೆ. ಅದು ಮಾಡಿದಾಗ ನಮ್ಗೆ ಆಲ್ಮೋಸ್ಟ್ ಖಚಿತವಾಗಿ ಅದು ಯಾವ ತೊಂದರೆಯಿಂದ ಈ ನೋವು ಬಂದಿದೆ, ಅದನ್ನು ಏನು ಮಾಡ್ಬೋದು, ಅದರದ್ದು ಪರಿಣಾಮ ಎಷ್ಟಿದೆ, ಅದೇನಾದರೂ ಮೈನರ್ ಆಗಿದೆಯಾ, ಮೇಜರ್ ಆಗಿದೆಯಾ, ಅಥವಾ ಮೀಡಿಯಂ ಆಗಿದೆಯಾ, ಅದಕ್ಕೆ ಏನು ಮಾಡ್ಬೋದು ಅನ್ನೋದು ಒಂದು ಕ್ಲಿಯರ್ ಕಟ್ ಐಡಿಯಾ ಗೊತ್ತಾಗುತ್ತೆ. ಟಾರ್ಗೆಟ್ ಟ್ರೀಟ್ಮೆಂಟ್ ಕೊಡೋದಕ್ಕೆ ಹೌದು, ನಮಗೆ ಆ ನೋವಿಗೆ ಏನು ಕಾರಣ, ಯಾವ ಅಂಗಾಂಗದ ತೊಂದರೆಯಿಂದ ಈ ನೋವು ಬಂದಿದೆ ಅನ್ನೋದು ನಮಗೆ ಅಷ್ಟರಲ್ಲಿ ಖಚಿತವಾಗಿ ಗೊತ್ತಾಗುತ್ತೆ. ಆವಾಗ ನಾವು ವಿ ಕ್ಯಾನ್ ಟ್ರೀಟ್ ದ ಕಾಸ್, ಅದರ ಏನಕ್ಕೆ ಬಂದಿದೆ ಅದನ್ನು ನಾವು ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಟ್ಟಾಗ ಅದು ಚೆನ್ನಾಗಿ ವಾಸಿ ಆಗ್ತಾರೆ. ಈಗ ಇಷ್ಟು ಬೇರೆ ಬೇರೆ ವಿಧವಾದಂತಹ ನೋವನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಸಾಮಾನ್ಯ ಜನರಿಗಿಂತ ಸ್ಪೋರ್ಟ್ಸ್ ಪರ್ಸನಾಲಿಟೀಸ್ಗೆ ತೊಂದರೆಗಳಾಗೋದನ್ನ ನಾವು ನೋಡ್ತಾನೆ ಇರ್ತೀವಿ. ಅಂದರೆ ಶೋಲ್ಡರ್ ರಿಲೇಟೆಡ್ ಇಂಜುರೀಸ್ ಆಗೋದು, ನಂತರ ಅದನ್ನು ಆಪರೇಷನ್ ಮಾಡಿಸ್ಕೊಂಡು ಅವರು ಸರಿ ಮಾಡಿಸ್ಕೊಂಡಿರೋದು, ಹಲವಾರು ಜನ ಥೆರಪೀಸ್ಗಳಿಗೆ ಮುಂದಾಗ್ತಾರೆ, ನಂತರದಲ್ಲಿ ಅವರಿಗೆ ಸಮಸ್ಯೆ ಸರಿಯಾಗುತ್ತೆ, ಅಥವಾ ಸ್ವಲ್ಪ ದಿನದಲ್ಲಿ ಮತ್ತೆ ಅದು ಕಾಣಿಸ್ಕೊಳ್ಳುತ್ತೆ. ಈಗ ಸ್ಪೋರ್ಟ್ಸ್ ಮೆನ್ಗಳಲ್ಲಿ ಯಾವ ರೀತಿಯಾದಂತಹ ಸಮಸ್ಯೆ ಆಗುತ್ತೆ ಶೋಲ್ಡರ್ ರಿಲೇಟೆಡ್ ಪ್ರಾಬ್ಲಮ್ಸ್? ಶೋಲ್ಡರು ಈ ಸ್ಪೋರ್ಟ್ಸಲ್ಲಿ ನಾವು
ಎರಡು ಗ್ರೂಪ್ ಅಂತ ಡಿವೈಡ್ ಮಾಡ್ಬೋದು. ಒಂದು ಈ ಓವರ್ ಹೆಡ್ ಸ್ಪೋರ್ಟ್ಸ್ ಅಂತ ಹೇಳ್ತೀವಿ, ಓವರ್ ಹೆಡ್ ಆ್ಯಕ್ಟಿವಿಟೀಸ್. ಈಗ ನೀವು ಬ್ಯಾಡ್ಮಿಂಟನ್ ಇರ್ಬೋದು, ರಾಕೆಟ್ ಇರ್ಬೋದು, ಕ್ರಿಕೆಟಲ್ಲಿ ಥ್ರೋಯಿಂಗ್ ಬಾಲಿಂಗ್ ಮಾಡೋರು ಇರ್ಬೋದು, ಬಾಸ್ಕೆಟ್ಬಾಲು, ಈ ಓವರ್ ಹೆಡ್ ಆ್ಯಕ್ಟಿವಿಟೀಸ್ ಮಾಡೋಂಥ ಎಲ್ಲ ಸ್ಪೋರ್ಟ್ಸ್, ಈ ಜಾವ್ಲಿನ್ ಥ್ರೋ ಮಾಡೋರು, ಅಂಥವರೆಲ್ಲ ಒಂದು ಸ್ಪೆಷಲ್ ಪ್ರಾಬ್ಲಮ್ ಇದೆ. ಏನಂದರೆ ಅದರಲ್ಲಿ ನಾವೇನು ಮಾಡ್ತೀವಿ, ಶೋಲ್ಡರ್ನ ತುಂಬ ಯೂಸ್ ಮಾಡ್ತಾರೆ. ಕೈನ ಹಿಂದೆ ಅಗಲ ಮಾಡಿ ಬಿಸಾಕೋಕ್ಕೆ ನೀವು ಈ ಜಾಯಿಂಟ್ನ ತುಂಬ ಮೂಮೆಂಟ್ ತೊಗೊಂಡು ಪವರ್ ತೊಗೊಂಡು ಎಸಿತಾರೆ. ಅವಾಗ ಏನಾಗುತ್ತೆ, ಶೋಲ್ಡ್ರಲ್ಲಿ ಎಕ್ಸಸ್ ಮೂಮೆಂಟ್ ಬರುತ್ತೆ. ಆವಾಗ ಅದರಲ್ಲಿ ಏನಾಗುತ್ತೆ, ಜಾಯಿಂಟ್ ತುಂಬ ಎಕ್ಸ್ಟ್ರೀಮ್ ಮೂಮೆಂಟ್ಗೆ ಹೋದಾಗ ಬೇರೆ ಒಂದು ಕೆಲವೊಂದು ಲಿಗಮೆಂಟಿಗೆ ರಬ್ ಆಗುತ್ತೆ, ಮೂಳೆ ಒಂದು ಅಬ್ನಾರ್ಮಲ್ ಪೊಸಿಷನ್ಗೆ ಹೋಗುತ್ತೆ. ಅದು ಲಾಂಗ್ ಸ್ಟ್ಯಾಂಡಿಂಗ್ ಸ್ಪೋರ್ಟ್ಸ್ಮೆನ್ ಇರ್ತಾರೆ. ಈಗ ಚೈಲ್ಡ್ಹುಡ್ಡಿಂದ ನಾವು 35 ಇಯರ್ಸ್ವರೆಗೂ ಆಡಿರೋರು, 20 ವರ್ಷದವರೆಗೂ, 25-30 ವರ್ಷದವರೆಗೂ ಆಡಿರೋ ಸ್ಪೋರ್ಟ್ಸ್ಮೆನ್, ಅವ್ರಿಗೆ ಏನಾಗುತ್ತೆ, ಆ ಲಿಗಮೆಂಟ್ಗಳು ಎಳೆದು ಸ್ಟ್ರೆಚ್ ಆಗಿರ್ತವೆ, ಕೆಲವೊಂದು ಲಿಗಮೆಂಟ್ ಟೈಟ್ ಆಗಿರ್ತವೆ, ಕೆಲವೊಂದು ಕಡೆ ಆ ಮೂವ್ಮೆಂಟ್ ಆಗಿ ಒಳಗಡೆ ಲಿಗಮೆಂಟ್ಗಳು ಇಂಜುರಿನ ಆಗಿರ್ತವೆ. ಲೇಬ್ರಮ್ ಅಂತ ಇರುತ್ತೆ ಜಾಯಿಂಟ್ ಸುತ್ತ, ಶೋಲ್ಡರ್ ಜಾಯಿಂಟ್, ಅದು ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್ ಅಲ್ಲ, ಆ ಸಾಕೆಟ್ ಸುತ್ತ ಒಂದು ಕವರಿಂಗ್ ಇರುತ್ತೆ, ಕುಷನ್ ಥರ, ಅದು ಹಾಳಾಗಿರುತ್ತೆ. ಕೆಲವೊಂದು ಸರಿ ಆ ಕ್ಯಾಪ್ಸೂಲ್, ಅದಕ್ಕೆ ಕವರಿಂಗ್ ಪೌಚ್ ಏನಿದೆ ಅದೇ ಸ್ಟ್ರೆಚ್ ಆಗಿರುತ್ತೆ. ಸೊ ಹೇಳಬೇಕಾದ್ರೆ ಹೌದು, ಅವ್ರು ಹೆಚ್ಚಾಗಿ ಒಂದೇ ಕೈಯಿಂದ ಇದು ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಈಗ ರೈಟ್ ಹ್ಯಾಂಡೆಡ್ ಬ್ಯಾಡ್ಮಿಂಟನ್ ಅಂದ್ರೆ ಅವ್ರು ಬರೀ ಬಲಗೈಯಿಂದನೇ ಫೋರ್ಸ್ ಜನರೇಟ್ ಮಾಡ್ತಿರ್ತಾರೆ. ಸೊ ಅವ್ರ ಇಡೀ ಬಾಡಿ ಬಯೋಮೆಕ್ಯಾನಿಕ್ಸ್ ಚೇಂಜ್ ಆಗಿರುತ್ತೆ. ಹೌದು, ಅವಾಗ ನಾವೇನ್ ಮಾಡಬೇಕಾಗುತ್ತೆ, ಆ ಬಯೋಮೆಕ್ಯಾನಿಕ್ಸ್ ತಕ್ಕಂಗೆ ನಾವು ಅದನ್ನ ಪ್ರಾಬ್ಲಮ್ನ ಸರಿ ಮಾಡಬೇಕಾಗುತ್ತೆ. ಈಗ ನಾರ್ಮಲ್ ಜನರಿಗೆ ಬರೋ ಶೋಲ್ಡರ್ ಪೇನ್ಗೂ ಸ್ಪೋರ್ಟ್ಸ್ ಮ್ಯಾನ್ಗೆ ಬರೋ ಶೋಲ್ಡರ್ ಪೇನ್ಗಳು ತುಂಬಾ ಡಿಫ್ರೆನ್ಸ್ ಇದೆ. ನಾನು ಇದ್ರ ಬಗ್ಗೆ ಇನ್ನಷ್ಟು ಮಾತಾಡ್ತೀನಿ ಒಂದು ಬ್ರೇಕ್ ಬಳಿಕ. ಸೊ ಡಿಯರ್ ಡಾಕ್ಟರ್ ಮುಂದುವರಿಯುತ್ತೆ. ಭುಜದ ಸಮಸ್ಯೆಗಳು, ಭುಜದಲ್ಲಿ ಕಾಣಿಸ್ಕೊಳ್ಳುವಂತಹ ನೋವು, ತೊಂದರೆ ಬಗ್ಗೆ ನಾವು ಮಾತುಕತೆ ಮುಂದುವರಿಸ್ತೀವಿ ಚಿಕ್ಕ ಬ್ರೇಕ್ನ ಬಳಿಕ. ಜೀವ ವೀಣೆ ಮೀಟಿದ ಮಾತೃಕಾ ಗೀತ ಪ್ರಿಯ, ಜೀವವೀಣೆ ನೀಡು ಮಿಡಿತದ ಸಂಗೀತ, ಬದುಕಿನ ಬಣ್ಣವನ್ನ ಬೆಸೆದ ಚಿತ್ರ ನಿರ್ದೇಶಕ, ಬಾರದ ಲೋಕಕ್ಕೆ ಸಾಗಿದ ಭಾವಜೀವಿ, ಗೀತ ನಮನ ಮಧ್ಯಾಹ್ನ 2:30ಕ್ಕೆ. ಅರೆ ಗೊತ್ತೇ ಆಗೋಲ್ಲ ಯಾವ ಸ್ಕೂಟರ್ ತಗೊಳ್ಳೋದು ಅಂತ. ಅರೆ ಇದನ್ ತಗೊಳ್ಳ, ಮಹೀಂದ್ರ ಗಸ್ಟೋ, ಯಾಕೆಂದ್ರೆ ಇದರಲ್ಲಿದೆ ಹೈಟ್ ಅಡ್ಜಸ್ಟಬಲ್ ಸೀಟ್ ಮತ್ತು ಗೊತ್ತು, ಆದ್ರೆ ಪರ್ಫಾರ್ಮೆನ್ಸ್ ಹೇಗೆ? ಪರ್ಫಾರ್ಮೆನ್ಸ್ ಬೇಕಾದ್ರೆ ಅದನ್ ತಗೋ, ಮಹೀಂದ್ರ ಗಸ್ಟೋ. ಸಾಲಿಡ್ ಮೈಲೇಜ್, ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ಸ್, ದೊಡ್ಡ ಟೈರ್ಸ್, ಪೂರ್ತಿ ಬೆಣ್ಣೆ ತರ. ಬೇಡ ಕಣೆ, ನಾನು ಗಸ್ಟೋ ತಗೋತೀನಿ. ನಿನ್ಗೆ ಗಸ್ಟೋ ಬೇಕಿದ್ರೆ ಗಸ್ಟೋ ತಗೋ, ಗಸ್ಟೋ ಬೇಕಿದ್ರೆ ಗಸ್ಟೋ ತಗೋ. ಗಸ್ಟೋ ತಗೊಂಡ್ರೆ ಹೇಗೆ? ಸಾಲಿಡ್ ಮೈಲೇಜ್ ಮತ್ತು ಹಲವಾರು ಫೀಚರ್ಸ್. ಮಹೀಂದ್ರ ಗಸ್ಟೋ. ಇದೇ ಚಾಂದಿನಿ ಚೌಕ್, ಇದೇ ರವೀಂದ್ರರ ಸೇತುವೆ, ಇದೇ ಮರೀನಾ ಬೀಚ್, ಇದೇ ಆಜಾದ್ರ ಮೈದಾನ, ಇದೇ ಕಡೆಕ್ ಸಿಂಗರ ಮಾರ್ಗ, ಇದುವೇ ಚಿತ್ತರಂಜನರ ಅವೆನ್ಯೂ, ಇದೇ ಅಣ್ಣನ ನಗರ, ಈ ನದಿಯೇ ಗಂಗಾ, ಇದೇ ಲಕ್ಷ್ಮಿಯ ಕಾಲೋನಿ, ಇದೇ ಬಂಕಿಮರ ರಸ್ತೆ, ಇದೇ ನೆರಿಮೆನ್ರ ಪಾಯಿಂಟ್. ನಾನ್ ನಿಮಗಿದನ್ನ ಕೊಳಕು ಮಾಡಲು ಬಿಡುವುದಿಲ್ಲ, ಇಲ್ಲಿ ಕಸ ಹಾಕಲು ಬಿಡುವುದಿಲ್ಲ, ಪಾನು ಉಜ್ಜಲು ಬಿಡುವುದಿಲ್ಲ, ಬಾಳೆಹಣ್ಣಿನ ಸಿಪ್ಪೆ ಹಾಕಲು ಬಿಡುವುದಿಲ್ಲ. अगर एक बार 125 करोड़ देशवासी तय कर ले कि मैं गंदगी नहीं करूंगा, तो दुनिया की कोई ताकत नहीं है जो हिंदुस्तान को गंदा कर सके. ಸ್ವಚ್ಛ ಭಾರತ, ಒಂದು ಹೆಜ್ಜೆ ಸ್ವಚ್ಛತೆಯೆಡೆಗೆ. ಊರವ್ರನ್ನ ಕಾಡಿನ ದೂರ ಇರಕ್ಕೆ ಹೇಳುಗಳ, ಕಾಡಿಗೆ ಬೆಂಕಿ ಬೀಳ್ತಾ ಇದೆ. ಧ್ರುವ ಸರ್ಜಾ ಡೇಂಜರಸ್ ವರ್ಕೌಟ್, ದಾಖಲೆ ಬರೆಯುತ್ತಾ ದರ್ಶನ್ ವಿರಾಟ್, ಆದಿತ್ಯ ಜೊತೆ ಕಾತ್ರಿನಾ ರೊಮ್ಯಾನ್ಸ್, ಸಿನಿಮಾ ಆಸೆ ತೋರಿಸಿ ನಟಿಯನ್ನ ಬಳಸಿಕೊಂಡನಂತೆ. ಸಿನಿಮಾ ಹಂಗಾಮ ಸಂಜೆ 6:30ಕ್ಕೆ. ನಿಮ್ ತಲಾಟೆ ಇನ್ಮೇಲೆ ಪ್ರತಿದಿನ ಸಂಜೆ 7:30ಕ್ಕೆ ಬರ್ತಾನ್ರಿಪ್ಪ. ಮತ್ತೆ ತಡ ಒಂದ್ ಸಾರಿ ಹೊಡಿರಿ ಹಲಗಿ. ಇದು ಹರಟೆ ಕಟ್ಟೆ ಅಲ್ಲ,
ಮಾತಿನ ಮಂಟಪವೂ ಅಲ್ಲ. ಹಳ್ಳಿ ಗುಡುಗಿದರೆ ದಿಲ್ಲಿ ನಡುಗೀತು. ಭೂತ್ ಬಂಗ್ಲೆ ಕಟ್ಕೊಂಡಿರ್ಲಿ, ಸಿಮೆಂಟ್ ರೋಡ್ ಮಾಡ್ಬಿಡ್ತಾರೆ. ನಿಮ್ಮ ಭಾವ ಬೈಗುಳ ನಿಮ್ಮದೇ ಭಾಷೆಯಲ್ಲಿ. ನಾವ್ ಹೇಳಿದ್ ಕೇಳಯ, ಬಾಯಿ ಮತ್ತೆ ಕಚ್ಚನ ಶುದ್ಧವಾಗಿಟ್ಕೋಬೇಕು. ಯಾರ ಮುಲಾಜು ಇಲ್ಲ, ಸುದ್ದಿ ಮಲ್ಲ. ಬಳ್ಳಾರಿವರೆಗೆ ಡ್ಯಾನ್ಸ್ ಆಡಿದ್ದೆ, ಅವ್ರು ಬಂದಾಗ ಹೆಣನು ಎದ್ದು ನಿಂತ್ಕೋಬೇಕು ಅಂತ ಹೇಳಿದ್ದಾರೆ. ಎಲ್ಲ ರಾಜಾಕ್ಬಿಟ್ಟು. ಸುದ್ದಿ ಮಲ್ಲ ಪ್ರಕಾಶ್ ಸೋಮವಾರದಿಂದ ಶುಕ್ರವಾರ ರಾತ್ರಿ 8ಕ್ಕೆ. ಆ ರಸ್ತೆಯಲ್ಲಿ ನಡೆಯುತ್ತೆ ನಿತ್ಯವೂ ವಿಸ್ಮಯ. ತರ್ಕಕ್ಕೆ ನಿಲುಕಲಾರದ ನಿಗೂಢತೆ ಅಲ್ಲಿದೆ. ಹಾರನ್ ಸ್ಪಾಟ್. ಎಲ್ಲ ಮಾಯವು ಇಂದು ರಾತ್ರಿ 8:30ಕ್ಕೆ. ಮತ್ತೊಮ್ಮೆ ಡಿಯರ್ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತು ಭುಜದ ಸಮಸ್ಯೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ ಡಾಕ್ಟರ್ ಬ್ಯಾನರ್ಜಿ, ಸಕ್ರಾ ವರ್ಲ್ಡ್ ಹಾಸ್ಪಿಟಲ್ ನಿಂದ. ನಾನು ಸ್ಪೋರ್ಟ್ಸ್ ಇಂಜುರೀಸ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಯಾವ ರೀತಿ ನೀವು ಅದಕ್ಕೆ ಟ್ರೀಟ್ಮೆಂಟ್ ಕೊಡಬಹುದು, ಅವರಿಗೆ ಯಾವ ರೀತಿ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಇರುತ್ತೆ ಅಂತ ಹೇಳ್ತಾ ಇದ್ರಿ? ಹೌದು, ಅವರಿಗೆ ನಾನು ಮೊದಲೇ ಹೇಳಿದಾಗೆ ಸ್ಪೋರ್ಟ್ಸ್ ಪರ್ಸನ್ನ ಬಯೋಮೆಕ್ಯಾನಿಕ್ಸೇ ಬೇರೆ ಆಗಿರುತ್ತೆ. ಅಂದರೆ ಅವ್ರದ್ದು ಬಾಡಿ ವೈಪರೀತ್ಯನೇ ಬೇರೆ ಇರುತ್ತೆ. ನಾರ್ಮಲ್ ಈಗ ಯಾವಾಗೋ ಒಂದ್ಸರಿ ಸ್ಪೋರ್ಟ್ಸ್ ಆಡೋರ್ಗೂ ಪ್ರೊಫೆಷನಲ್ ಸ್ಪೋರ್ಟ್ಸ್ಮನ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಆವಾಗ ನಾವೇನು ಮಾಡ್ತೀವಿ, ಅವ್ರಿಗೆ ಎಲ್ಲಿ ಪ್ರಾಬ್ಲಮ್ ಇದೆ, ಬರೀ ಜಾಯಿಂಟ್ ಕ್ಯಾಪ್ಸುಲ್ ಅಷ್ಟೇ ಸ್ಟ್ರೆಚ್ ಆಗಿದೆಯಾ, ಒಳಗಡೆ ಏನಾದರೂ ಪರ್ಮನೆಂಟ್ ಡ್ಯಾಮೇಜ್ ಆಗಿದೆಯಾ, ಇಸ್ ಇಟ್ ದ ರಿವರ್ಸಿಬಲ್ ಡ್ಯಾಮೇಜ್ ಆರ್ ಇರಿವರ್ಸಿಬಲ್ ಡ್ಯಾಮೇಜ್, ಅಂದರೆ ಅದನ್ನು ಸರಿಪಡಿಸುವಂಥ ತೊಂದರೆ ಇದೆಯಾ ಅಥವಾ ಆಲ್ರೆಡಿ ಇದು ಕಂಪ್ಲೀಟ್ ಡ್ಯಾಮೇಜ್ ಆಗಿದೆಯಾ ಅಂತ. ಕೆಲವೊಬ್ಬರಿಗೆ ಬಾಡಿ ಏನೋ ಸ್ಟ್ಯಾಮಿನಾ ಕಡಿಮೆ ಇರುತ್ತೆ, ಅವ್ರು ತುಂಬ ಶೋಲ್ಡರ್ನೇ ಸ್ಟ್ರೈನ್ ಮಾಡ್ಕೊತಾರೆ. ಬಾಡಿ ಕೋರ್ ಮಸಲ್ಸು, ಬ್ಯಾಕ್ ಮಸಲ್, ಅಬ್ಡೋಮಿನಲ್ ಮಸಲ್ ಅಥವಾ ಕಾಲ್ ಮಸಲ್ಗಳು ಅಂತ ಅಷ್ಟೊಂದು ಸ್ಟ್ರಾಂಗ್ ಆಗಿರಲ್ಲ. ಆವಾಗ ಶೋಲ್ಡರ್ ಸ್ಟ್ರೈನ್ ಜಾಸ್ತಿ ಆಗುತ್ತೆ. ಆವಾಗ ಅದನ್ನು ಅದು ಪರ್ಟಿಕ್ಯುಲರ್ ರಿಹ್ಯಾಬ್ ಮಾಡಿಸಿದಾಗ ಅದು ಚೆನ್ನಾಗಿ ಆಗ್ತಾರೆ. ಇನ್ನು ಕೆಲವೊಬ್ರು ಶೋಲ್ಡರ್ನ ಕರೆಕ್ಟ್ ಪೊಸಿಷನಲ್ಲಿ ಯೂಸ್ ಮಾಡ್ತಿರಲ್ಲ, ಅಬ್ನಾರ್ಮಲ್ ಪೊಸಿಷನ್ ಯೂಸ್ ಮಾಡ್ತಾರೆ, ಅವಾಗ ಅದನ್ನು ಅಷ್ಟು ಕರೆಕ್ಟ್ ಮಾಡಿದ್ರೆ ಸರಿ ಹೋಗುತ್ತೆ. ಇನ್ನು ಕೆಲವೊಬ್ಬರಿಗೆ ಶೋಲ್ಡರ್ ಮಸಲ್ಗಳಷ್ಟೇ ವೀಕ್ ಆಗುತ್ತೆ, ಅವಾಗ ಅದನ್ನು ಎಕ್ಸಸೈಸ್ ಹೇಳ್ಕೊಟ್ಟಾಗ ಸರಿ ಹೋಗುತ್ತೆ. ಇನ್ನು ಉಳಿದವರಿಗೆ ಕೆಲವೊಬ್ರಿಗೆ ಏನಾಗುತ್ತೆ, ಅದನ್ನೆಲ್ಲ ನೆಗ್ಲೆಕ್ಟ್ ಮಾಡಿ ಆಡಿರ್ತಾರೆ ಎಷ್ಟೋ ವರ್ಷ, ಆವಾಗ ಪರ್ಮನೆಂಟ್ ಡ್ಯಾಮೇಜ್ ಆಗಿರುತ್ತೆ. ಆ ಥರ ಇದ್ದಾಗ ಲಿಗಮೆಂಟ್ಗಳಿಗೆ ನಾವು ಎಂಡೋಸ್ಕೋಪಿಕ್ ಸರ್ಜರಿ ಮಾಡಿ ಅದನ್ನು ಒಳಗಡೆನೇ ರಿಪೇರಿ ಮಾಡಿದಾಗ ಅದು ಅವರು ಚೆನ್ನಾಗಾಗ್ತಾರೆ. ಸೊ ನೀವು ಕೇಳಿದಾಗೆ ಎಷ್ಟೊಂದು ಜನ ಆಡೋದನ್ನು ನಿಲ್ಲಿಸ್ತಾರೆ, ಸ್ವಲ್ಪ ದಿವಸ ಆದಮೇಲೆ ಮತ್ತೆ ಟ್ರೀಟ್ಮೆಂಟ್ ಬಂದು ಸಕ್ಸಸ್ಫುಲ್ಲಾಗಿ ಆಡಿದ್ವಿ ಅಂತ ಎಲ್ಲ ನೀವು ಕೇಳಿರ್ತೀರ, ಟಿ ವಿಯಲ್ಲಿ ಅಥವಾ ಪೇಪರಲ್ಲಿ ಓದಿರ್ತೀರ. ಅದರಲ್ಲೆಲ್ಲ ಆ ಥರ ಪರ್ಮನೆಂಟ್ ಡ್ಯಾಮೇಜ್ ಆಗಿರೋರಿಗೆ ಎಂಡೋಸ್ಕೋಪಿಕ್ ಸರ್ಜರಿ ಮಾಡಿ ರಿಪೇರಿ ಮಾಡಿದಾಗ ಚೆನ್ನಾಗಾಗ್ತಾರೆ. ರೈಟ್. ಈಗ ಈ ಸಮಸ್ಯೆಗಳ ಜೊತೆ ನೀವು ಆಗಲೇ ಒಂದು ಮೆನ್ಷನ್ ಮಾಡಿದ್ರಿ, ಜಾರೋದು ಅಂತ, ಈ ಡಿಸ್ಲೊಕೇಶನ್ ಆಗತ್ತೆ. ಪದೇ ಪದೇ ಕೆಲವರಲ್ಲಿ ಡಿಸ್ಲೊಕೇಶನ್ ಆಗ್ತಾನೆ ಇರುತ್ತೆ, ಈ ರೀತಿ ಸಮಸ್ಯೆಗಳು ಬರ್ತಾ ಇರುತ್ತೆ. ಡಿಸ್ಲೊಕೇಶನ್ ಕಾಸಸ್ ಏನು, ಅದನ್ನು ಹೇಗೆ ಕಂಡುಹಿಡಿಬಹುದು, ಮತ್ತೆ ಅದಕ್ಕಿರುವಂತಹ ನಿವಾರಣೆಗಳು ಹೇಗಿರುತ್ತೆ? ಹೌದು, ಈ ಸ್ನಾಯು ಕೊಳಚೋದು ತುಂಬ ಕಾಮನ್ ಪ್ರಾಬ್ಲಮ್, ಬಹಳಷ್ಟು ಜನರಿಗೆ ಇರುತ್ತೆ. ಏನಾಗುತ್ತೆ, ಎಷ್ಟೊಂದು ಜನರಿಗೆ ಅದು ಒಂದ್ಸರಿ ಆದಾಗ ನಾವು ಅದನ್ನು ರೆಡ್ಯೂಸ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟಾಗ 50 to 60%, ಅಂದರೆ 100ರಲ್ಲಿ ಒಂದು 50 to 60 ಜನರಿಗೆ ಹೀಲ್ ಆಗುತ್ತೆ. ಅದೇನಾಗುತ್ತೆ, ಬಾಡಿ ಅದು ಬಾಲ್ ಅಂಡ್ ಸಾಕೆಟ್ ಅಂತ ಹೇಳಿದಲ್ಲ, ಅದು ಹೊರಗಡೆ ಬಂದಾಗ ಒಂದು ಲಿಗಮೆಂಟ್ ಹರಿದಿರುತ್ತೆ. ಲಿಗಮೆಂಟ್ ಅಂದರೆ ಒಂದು ಸ್ನಾಯು ಅನ್ಕೊಳ್ಳುತ್ತೆ, ಅದೊಂದು ಮಸಲ್ ಥರ ಜಾಯಿಂಟ್ನ ಹಿಡ್ಕೊಂಡಿರುತ್ತೆ, ಅದು ಹರಿದೋಗಿರುತ್ತೆ. ಅದನ್ನು ನಾವು ಕೂಡಿಸಿದಾಗ 100ರಲ್ಲಿ ಒಂದು 50 ಜನರಿಗೆ ಅದು ಮತ್ತೆ ನಾರ್ಮಲ್ ಆಗಿಬಿಡುತ್ತೆ. ಇನ್ನೊಂದು ಉಳಿದಿರೋದು 30-40% ಆಫ್ ದ ಪೀಪಲ್ ಅದು ಮತ್ತೆ ಪ್ರತಿ ಸರಿ ಆಗ್ತಾನೆ ಇರುತ್ತೆ. ಒಂದು ಮೂಮೆಂಟ್, ಈ ಮೂಮೆಂಟಲ್ಲಿ ಸಡನ್ನಾಗಿ ಹೀಗೆ ಮಾಡಿದಾಗ ಅದು ಕಳಿಸ್ಬಿಡುತ್ತೆ. ಸೊ ಅವ್ರಿಗೇನಾಗುತ್ತೆ, ಆ ಒಳಗಡೆ ನಾನು ಹೇಳಿದಾಗ ಲಿಗಮೆಂಟ್ ಕಟ್ ಆಗಿರೋದು ಹೀಲ್ ಆಗಿರಲ್ಲ, ಅದು ಹೀಲ್ ಆಗದೆ ಇದ್ದಾಗ ಈ ಥರ ರಿಪೀಟೆಡಾಗಿ ಆಗ್ತಾ ಇರುತ್ತೆ. ಸೊ ಅವ್ರಿಗೆ ನಾವೇನು ಮಾಡ್ತೀವಿ, ಒಂದ್ಸರಿ 3-4 ಸರಿ ಆಗಿ ಇನ್ನೂ ಕಡಿಮೆ ಆಗಿಲ್ಲ ಅಂದರೆ ಒಳಗಡೆ ಕ್ಯಾಮ್ರಾ ಹಾಕಿ ಎಂಡೋಸ್ಕೋಪಿಕ್ ಸರ್ಜರಿ ಮಾಡಿ ಅದು ಎಲ್ಲಿ ಆ ಸ್ನಾಯು ಕಟ್ಟಾಗಿದೆ, ಲಿಗಮೆಂಟ್ ಕಟ್ಟಾಗಿದೆಯೋ ಅದನ್ನು ಮೂಳೆಗೆ ಹೊಲದ ಮೇಲೆ ಸರಿ ಹೋಗುತ್ತೆ. ಕೆಲವೊಬ್ರು ಏನು ಮಾಡ್ತಾರೆ, ಅದನ್ನು ಹೆದರ್ಕೊಂಡು ಅದನ್ನು ಮಾಡಿಸ್ದೇ ಬಿಟ್ಟು, ನಾನು ಎಷ್ಟೊಂದು ಜನರಿಗೆ ನೋಡಿದ್ದೀನಿ, ಒಂದು 20 ವರ್ಷದಿಂದ ನನಗೆ ಆಗ್ತಿದೆ, ಹಾಗೆ ಇದೆ, ಈಗೇನಾರು ಮಾಡ್ಬೋದಾ ಅಂತಾರೆ. ಅವ್ರಿಗೆ ಆಲ್ರೆಡಿ ಆ ಮೂಳೆ ಎಲ್ಲ ಸೌದೋಗಿರುತ್ತೆ, ಆ ಮೂಳೆ ರಬ್ ಆಗಿ ಸೌದೋಗಿರುತ್ತೆ. ಅಂಥವ್ರಿಗೆ ಮಾಡ್ಬೋದು, ಆಗಲ್ಲ ಅಂತಲ್ಲ. ಬಟ್ ಅದನ್ನು ನಾವು ಎಂಡೋಸ್ಕೋಪಿಕ್ ಅಲ್ಲದೆ ಇನ್ನು ಬೇರೆ ಸರ್ಜರಿ ಮಾಡಿ ಆ ಮೂಳೆದ ಆ ಸಾಕೆಟ್ ಲೆಂತ್ ಕಡಿಮೆ ಇರುತ್ತೆ, ಅದನ್ನೆಲ್ಲ ಜೋಡಿಸಿ ಕರೆಕ್ಟ್ ಮಾಡಿ ಮಾಡ್ಬೋದು. ಬಟ್ ಅರ್ಲಿ ಮಾಡಿಸ್ಕೊಂಡಷ್ಟು ಒಳ್ಳೆಯದು. ನಾನು ಎಷ್ಟೊಂದು ಜನರನ್ನು ನೋಡಿದ್ದೀನಿ, ಎಷ್ಟೋ ವರ್ಷ ಅದನ್ನು ಹಾಗೆ ಅವರೇ ಹೇಳ್ಕೊಳ್ಳೋದು ಅಥವಾ ಬೇರೆ ಯಾರು ಹೋಗಿ ಎಳಿಸ್ಕೊಂಡು ಸರಿ ಮಾಡ್ಕೊಳ್ಳೋದು, ಮತ್ತೆ 1 ತಿಂಗಳು 2 ತಿಂಗಳವರೆಗೂ ಸುಮ್ಮನೆ ಆಗ್ತಾರೆ, ಮತ್ತೆ ಆಗುತ್ತೆ, ಮತ್ತೆ ಬರೆದು ಮಾಡಿಸ್ಕೊ ಆ ಥರ ಮಾಡಿ, ಅದು ತಪ್ಪು. ಅದರಿಂದ ನಿಮ್ಮ ಜಾಯಿಂಟ್ನ ನೀವು ಪರ್ಮನೆಂಟಾಗಿ ಡ್ಯಾಮೇಜ್ ಮಾಡ್ಕೊತಾ ಇದ್ದೀರಾ. ಹಂತ ಹಂತವಾಗಿ ಪ್ರತಿಯೊಬ್ಬರ ಸಮಸ್ಯೆ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಈಗ ವಯಸ್ಸಾದವರಲ್ಲಿ ಕಾಣಿಸ್ಕೊಳ್ಳುವಂತಹ ಸಮಸ್ಯೆಗಳ ಬಗ್ಗೆ ಕೇಳೋಣ. ಈಗ ಎಲ್ಲಾ ಏಜ್ ಗ್ರೂಪ್ ನಲ್ಲೂ ಈ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ, ಅಂದ್ರೆ ವಯೋಸಹಜ ಸಮಸ್ಯೆಗಳು ಜಾಸ್ತಿ ಇರುತ್ತೆ. ದೊಡ್ಡವರಲ್ಲಿ ಹೆಚ್ಚು, ಹಿರಿಯರಲ್ಲಿ ಈ ಇಂತಹ ಸಮಸ್ಯೆಗಳು ಕಾಣಿಸ್ಕೊಂಡಾಗ ಅವರಿಗೆ ವಯಸ್ಸಾಗಿದೆ ಅಂತ ನೆಗ್ಲೆಕ್ಟ್ ಮಾಡೋದು ಜಾಸ್ತಿ ಇರುತ್ತೆ. ಆದ್ರೆ ಅದನ್ನ ಕರೆಕ್ಟ್ ಮಾಡ್ಕೊಳ್ಳೋಕ್ಕೂ ಸಾಧ್ಯತೆ ಇದೆಯಾ? ಡೆಫಿನೆಟ್ ಆಗಿದೆ.
ಅದನ್ನು ನೋಡಿ, ವಯಸ್ಸಾಗಿರೋರಿಗೆ ಶೋಲ್ಡರ್ ಪ್ರಾಬ್ಲಮ್ಸ್ ಅಂದರೆ ನಾವು ಒಂದು 3-4 ಕಾರಣಗಳು ನಾನು ಕೊಡ್ಬೋದು. ಒಂದು, ದುರ್ಮಾಂಸ ಬೆಳ್ಕೊಳ್ಳುತ್ತೆ. ಓಕೆ, ಮೂಳೆ ಮಧ್ಯದಲ್ಲಿ ಒಂದು ಲೇಯರ್ ಇರುತ್ತೆ, ಬರ್ಸ ಅಂತ ಕರಿತೀವಿ, ಅದು ದಪ್ಪ ಆಗುತ್ತೆ. ಕೆಲವೊಂದು ಸರಿ ಆ ಸ್ನಾಯುನೇ ಕಟ್ ಆಗುತ್ತೆ. ಅದು ತುಂಬ ಕಾಮನ್. ಯಾಕಂದರೆ ಬರ್ತಾ ಬರ್ತಾ ನಮ್ಮ ಬಾಡಿಯಲ್ಲಿ ಡಿಜೆನ್ರೇಷನ್ ವೀಕ್ ಆಗ್ತಾ ಇರುತ್ತೆ. ಏನಾದ್ರು ಎಳಿತೀವಿ, ಕಟ್ ಆಗುತ್ತೆ. ಅದನ್ನು ಬಿಟ್ಬಿಟ್ರೆ ಏನಾಗುತ್ತೆ, ಅದು ಕಂಪ್ಲೀಟಾಗಿ ಫ್ರೋಸನ್ ಶೋಲ್ಡರ್ ಥರ ಹೋಗುತ್ತೆ. ಕೈ ಎತ್ತಕ್ಕಾಗಲ್ಲ. ನಾನು ಹೇಳಿದೆ, ಏನೋ ಸಪೋರ್ಟ್ ಕೊಟ್ಟರೆ ಎತ್ಬೋದು, ಇಲ್ಲಾಂದ್ರೆ ಆಗಲ್ಲ. ಆ ಮಸಲ್ ವೀಕ್ ಆಗೋಗಿರುತ್ತೆ. ಅದನ್ನೆಲ್ಲ ಸಣ್ಣದಾಗಿದ್ದಾಗ ನಾವೇನು ಮಾಡ್ಬೋದು, ಏನಾದ್ರು ನಾವು ಟ್ರೀಟ್ಮೆಂಟ್ ಕೊಟ್ಟು ಸರಿ ಆಗುತ್ತೆ. ಅದು ಕಂಪ್ಲೀಟಾಗಿ ಟೇರ್ ಆದಾಗೂ ಕೂಡ ಅದನ್ನು ನಾವು ರಿಪೇರಿ ಮಾಡ್ತೀವಿ. ಎಂಡೋಸ್ಕೋಪಿಕ್ ರಿಪೇರಿ ಮಾಡ್ತೀವಿ. ಒಳಗಡೆ ಕ್ಯಾಮ್ರಾ ಹಾಕಿ ಅಲ್ಲೇ ಸಣ್ಣದಾಗಿ ರಿಪೇರಿ ಮಾಡಿದ್ರೆ ಸರಿ ಹೋಗ್ತಾರೆ. ಅದು ಒಂದು. ಇನ್ನು ಈ ಡಯಾಬಿಟಿಸ್ ಇರೋರಿಗೆ ಮತ್ತು ಥೈರಾಯ್ಡ್ ಇರೋರಿಗೆ ಫ್ರೋಸನ್ ಶೋಲ್ಡರ್ ಆಗುತ್ತೆ. ಆ ಫ್ರೋಸನ್ ಶೋಲ್ಡರ್ ಇಟ್ಕೊಂಡು ವರ್ಷಾನುಗಟ್ಲೆ ಹಂಗೆ ನೀರು ಮಾಡ್ತಿರ್ತಾರೆ. ಅದು ಎಷ್ಟು ಪೇನ್ಫುಲ್ ಅಂದರೆ, ನೀವು ಆ ಕಡೆ ಮಲಗೋಕ್ಕಾಗಲ್ಲ, ಊಟ ಮಾಡೋಕ್ಕಾಗಲ್ಲ. ದಿ ಕೆನಾಟ್ ಅಟೆಂಡ್ ನೇಚರ್ ಕಾಲ್ಸ್. ಈಗ ಬೆನ್ನು ಮುಟ್ಕೊಳ್ಳೋದಾಗಲಿ, ಅದು ಅಷ್ಟಕ್ಕೆಲ್ಲ ಪೇನ್ ಇರುತ್ತೆ. ಸೊ ಅದನ್ನು ಕೂಡ ಎಂಡೋಸ್ಕೋಪಿಕ್ ಸರ್ಜರಿ ಮಾಡೋದು ಸರಿ ಮಾಡೋದು. ಅದು ಕೂಡ ಎಲ್ಡರ್ಲಿ ಪ್ರಾಬ್ಲಮ್. ಇನ್ನು ಏನಂದರೆ, ಕೆಲವೊಬ್ಬರಿಗೆ ಆ ಸ್ನಾಯು ಸೌದೋಗುತ್ತೆ. ಅದು ನಿಮಗೆ ಕೀಲು ಸೌದೋಗುತ್ತೆ, ಮಂಡಿ ಸೌದೋದಾಗ ಹಾಗೆ ಈ ಶೋಲ್ಡರ್ ಕೂಡ ಸೌದೋಗೋದು ಸಹಜ. ಎಷ್ಟೊಂದು ಜನರಿಗೆ ರುಮಟಾಯ್ಡ್ ಕಾಯಿಲೆ ಇರುತ್ತೆ, ಅಂಥವ್ರಿಗೆಲ್ಲ ಸೌದೋಗೋದು ಕಾಮನ್. ಸೊ ವಯಸ್ಸಾಗಿರೋರಿಗೆ ಬೇರೆ ಥರದ ಪ್ರಾಬ್ಲಮ್ಮು, ಅದಕ್ಕೂ ಬೇರೆ ಥರದ ಸೊಲ್ಯೂಷನ್ ಇದೆ. ಈ ಸವೆತ ಅಂತ ಹೇಳ್ತಿರ್ಬೇಕಾದ್ರೆ ಮೆನೋಪಾಸ್ಗೂ ಸವೆತಕ್ಕೂ ಅದೊಂದು ಲಿಂಕ್ ಇದ್ದೇ ಇರುತ್ತೆ. ಸೊ ಅದೇನಾದ್ರೂ ಭುಜದ ಸಮಸ್ಯೆಗಳಿಗೆ ಕಾರಣ ಆಗತ್ತಾ ಹೆಣ್ಮಕ್ಳಲ್ಲಿ? ಡೈರೆಕ್ಟ್ ಲಿಂಕ್ ಇಲ್ಲ, ಬಟ್ ಮೆನೋಪಾಸ್ ಆದಮೇಲೆ ಬೋನ್ ವೀಕ್ ಆಗುತ್ತೆ. ಬೋನ್ ವೀಕ್ ಆಗೋದ್ರಿಂದ ಜಾಯಿಂಟ್ ಪ್ರಾಬ್ಲಮ್ಸು ಕಾಮನ್ನು, ಬಟ್ ಡೈರೆಕ್ಟ್ ಲಿಂಕ್ ಏನಿಲ್ಲ. ರುಮಟಾಯ್ಡು, ಡಯಾಬಿಟಿಸು, ಆಮೇಲೆ ಥೈರಾಯ್ಡ್, ಇದಕ್ಕೂ ಶೋಲ್ಡರ್ ಪ್ರಾಬ್ಲಮ್ಸ್ಗೂ ಡೈರೆಕ್ಟ್ ಲಿಂಕ್ ಇರುತ್ತೆ. ಈಗ ಕಾಯಿಲೆಗಳು ಇಷ್ಟು ವಿಧ ವಿಧವಾಗಿರ್ಬೇಕಾದ್ರೆ ಅದರ ಟ್ರೀಟ್ಮೆಂಟ್ ಕೂಡ ಪ್ರತಿನಿತ್ಯ ಅದು ಅಡ್ವಾನ್ಸ್ಡ್ ಆಗ್ತಾ ಇರುತ್ತೆ. ಸೊ ಯಾವ ರೀತಿಯಾದಂತಹ ಅಡ್ವಾನ್ಸ್ ಟ್ರೀಟ್ಮೆಂಟ್ ಇದೆ? ಅದರಲ್ಲೂ ಸಕ್ರಾ ವರ್ಲ್ಡ್ ಹಾಸ್ಪಿಟಲ್ ನಲ್ಲಿ ಇರುವಂತಹ ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ ಹೇಗಿದೆ ಶೋಲ್ಡರ್ ಪೇನ್ಗೆ? ಅಡ್ವಾನ್ಸ್ ಟ್ರೀಟ್ಮೆಂಟ್ ಅಂದರೆ, ಈಗ ನಾವು ಈ ಡಯಾಗ್ನೋಸಿಸಲ್ಲಿ ಇರ್ಬೋದು, ಟ್ರೀಟ್ಮೆಂಟಲ್ಲಿ ಇರ್ಬೋದು, ಎರಡು ಬೇರೆ ಬೇರೆ ಆಗುತ್ತೆ. ಡಯಾಗ್ನೋಸಿಸಲ್ಲಿ ಅಂದರೆ ನಾನು ಹೇಳಿದಾಗೆ, ಈಗ ಸಪ್ರೇಟಾಗಿ ಮಸ್ಕ್ಯುಲೋಸ್ಕೆಲಿಟಲ್ ರೇಡಿಯಾಲಜಿಸ್ಟ್ ಅಂತಲೇ ಬರ್ತಾಯಿದ್ದಾರೆ. ಅಂದರೆ ಈ ಬೋನ್ ಆ್ಯಂಡ್ ಜಾಯಿಂಟ್ಸು, ಎಸ್ಪೆಷಲಿ ಶೋಲ್ಡರ್ ತುಂಬ ಕಷ್ಟ ಈ ಸ್ಕ್ಯಾನಿಂಗ್ ಮಾಡೋದು ಅಥವಾ MRIಗಳನ್ನ ಇದು ಮಾಡಿದ್ರು. ಅದರಲ್ಲಿ ಸ್ಪೆಷಲೈಸ್ ಪರಿಣಿತರು ಇದ್ದಾರೆ. ಅದೇ ಥರದ ಸ್ಪೆಷಲ್ ಆದ ಇಕ್ವಿಪ್ಮೆಂಟ್ಗಳು ಅವೈಲಬಲ್ ಇದೆ. ಸೊ ಅದು ಒಂದು ಅಡ್ವಾನ್ಸ್. ಈಗ ಹೇಳಬೇಕಾದ್ರೆ ನಿಜವಾಗ್ಲೂ ಈಗ ಮೊದಲೆಲ್ಲ ಇದು ತುಂಬ ನೆಗ್ಲೆಕ್ಟ್ ಆಗ್ತಿತ್ತು. ಶೋಲ್ಡರ್ ಪ್ರಾಬ್ಲಮ್ ಏನೇ ಇದ್ರು ಫ್ರೋಸನ್ ಶೋಲ್ಡರ್ ಅಂತ ಬಿಡ್ತಾ ಇದ್ರು. ಬಟ್ ಈಗ ಹಾಗಾಗಲ್ಲ. ಮೋಸ್ಟ್ ಆಫ್ ದ ಪ್ರಾಬ್ಲಮ್ಸ್ ಆರ್ ಡಯಾಗ್ನೋಸಬಲ್. ಈಗ ಅಲ್ಟ್ರಾಸೌಂಡ್ ಮಾಡ್ಬೋದು, CT ಸ್ಕ್ಯಾನ್ ಮಾಡ್ಬೋದು. ಈಗ ನಾನು ಹೇಳಿದೆ ಯಾವಾಗಲೇ, ಈ ಮೂಳೆ ಸವಿದೋಗೋದು ಆ ಥರ ಆಗ್ತಾ ಇರುತ್ತೆ ಅಂತ. ಈಗ ನಮಗೆ ಈ 3D CT ಸ್ಕ್ಯಾನ್ ಅಂತ ನೀವು ಕೇಳಿರ್ಬೋದು. ಆ ಥರ CT ಸ್ಕ್ಯಾನಲ್ಲಿ ನಾವೇನು ಮಾಡ್ತೀವಿ, ಕಂಪ್ಯೂಟ್ರಲ್ಲಿ ಆ ಇಮೇಜಸ್ ಎಲ್ಲ ಫೀಡ್ ಮಾಡಿದಾಗ ಇವ್ರದ್ದು ಎಷ್ಟು ಸೌದೋಗಿದೆ, ಇವ್ರು ನಾರ್ಮಲ್ ಎಷ್ಟಿತ್ತು, ಅದರಲ್ಲಿ ಎಷ್ಟು ಪರ್ಸೆಂಟೇಜ್ ಸೌದೋಗಿದೆ, ಅದಕ್ಕೆ ನಾವು ಯಾವ ಥರ ಸರ್ಜರಿ ಮಾಡ್ಬೋದು, ಕ್ಲಾರಿಟಿ ಗೊತ್ತಾಗುತ್ತೆ. ಈಗ ನಾವು ಎಲ್ಲರಿಗೂ ಒಂದೇ ಥರ ಸರ್ಜರಿ ಮಾಡಿದ್ರೆ ಸಕ್ಸಸ್ ಆಗಲ್ಲ. ಕೆಲವೊಬ್ಬರಿಗೆ ಲಿಗಮೆಂಟ್ ಹರಿದೋಗುತ್ತೆ ಅಂತ ಹೇಳಿದೆ, ಜೊತೆಗೆ ಮೂಳೆನೂ ಸೌದೋಗುತ್ತೆ. ಮೂಳೆ ಸೌದೋಗಿರುವಾಗ ನಾವು ಲಿಗಮೆಂಟ್ಗೆ ಆಪರೇಷನ್ ಮಾಡಿದ್ರೆ ಸಕ್ಸಸ್ ಆಗಲ್ಲ. ಆವಾಗ ನಮಗೆ ಎಷ್ಟು ಪರ್ಸೆಂಟೇಜ್ ಸೌದೋಗಿದೆ, ಅದಕ್ಕೆ ನಾವು ಎಷ್ಟು ಪರ್ಸೆಂಟೇಜ್ ಹೊಸ ಮೂಳೆ ಹಾಕಬೇಕು ಅಥವಾ ಬೇರೆ ಮೂಳೆ ಹಾಕಬೇಕು ಅಥವಾ ಏನು ಮಾಡಬೇಕು ಅನ್ನೋದು ನಮಗೊಂದು ಕ್ಲಾರಿಟಿ ಗೊತ್ತಾಗುತ್ತೆ. ಅದೆಲ್ಲ ನಮಗೆ ಈಗಿರೋ ಒಂದು ಲೇಟೆಸ್ಟ್ ಆದ ಸ್ಕ್ಯಾನಿಂಗು ಮತ್ತು ಫೆಸಿಲಿಟೀಸಿಂದ ನಮಗದು ಸಾಧ್ಯ. ಇನ್ನು ಹೊಸದಾದ MRI ಬಂದಿದೆ, ಅದರಲ್ಲಿ ಇನ್ನೂ ತುಂಬ ಸೆನ್ಸಿಟಿವ್. ಹಳೆ MRIಗಿಂತ ಈ 3 ಟೆಸ್ಲಾ ಮಷಿನ್ MRIಗಳು ಅದು ತುಂಬ ಸೆನ್ಸಿಟಿವ್. ಅದರಿಂದ ನಮಗೆ ಅಡಿಷನಲ್ ಇನ್ಫಾರ್ಮೇಶನ್ ಸಿಗುತ್ತೆ. ಅದೆಲ್ಲ ಫೆಸಿಲಿಟೀಸ್ ನಮ್ಮ ಸಕ್ರಲ್ಲಿ ಇದೆ. ಡಯಾಗ್ನೋಸ್ಟಿಕ್, ಥೆರಪ್ಯೂಟಿಕ್ ಅಂದ್ರೆ ಏನು, ಒಂದು ಸೆಪರೇಟ್ ಸೆಕ್ಷನ್ ಇದೆ, ಒಂದು ಸ್ಪೆಷಲೈಸೇಷನ್ ಟೀಮ್ ಇದೆ, ಸಪರೇಟ್ ಸ್ಪೆಷಲೈಸ್ಡ್ ಶೋಲ್ಡರ್ ಡಿಪಾರ್ಟ್ಮೆಂಟ್ ಅಥವಾ ಟೀಮ್ ಅಂತಾನೆ ಇದೆ. ಅದರಲ್ಲಿ ಮಸ್ಕ್ಯುಲೋಸ್ಕೆಲಿಟಲ್ ರೇಡಿಯಾಲಜಿಸ್ಟ್ ಅಂತ ನಾನು ಹೇಳಿದೆ, ಅವರಿದ್ದಾರೆ. ಈಸ್ ವೆರಿ ಡೆಡಿಕೇಟೆಡ್. ನಮಗೆ ತುಂಬ ಚೆನ್ನಾಗಿ ಒಂದು ಸರ್ವಿಸ್ ಇದೆ. ಅದೇ ಥರ ಈಗ ನಾವು ಕೆಲವೊಬ್ಬರಿಗೆ ಏನು ಮಾಡ್ತೀವಿ, ಈ ಸಣ್ಣ ಸಣ್ಣ ತೊಂದರೆಗಳು, ಸಣ್ಣದಾಗಿ ಹರಿದಿರೋ ಸ್ನಾಯುಗಳಿರ್ತವೆ, ಅದನ್ನು ರಿಪೇರಿ ಮಾಡೋ ಬದಲು ನಾವು ಪೇಷಂಟ್ಗೆ ಬ್ಲಡ್ ತೆಗೆದು ಅದರಲ್ಲಿ ಸೆಂಟ್ರಿಫ್ಯೂಜ್ ಅಂತ ಮಾಡಿ, ಸ್ಟೆಮ್ ಸೆಲ್ಸ್ ಕೇಳಿರ್ಬೋದು, PRP ಅಂತ ಹೇಳ್ತಾರೆ. ಸ್ಟೆಮ್ ಸೆಲ್ಸ್ನ ತೆಗೆದು ಅಲ್ಲಿ ಹರಿದಿರೋ ಕಡೆ ಇಂಜೆಕ್ಟ್ ಮಾಡ್ತೀವಿ. ಅದನ್ನ ಅಲ್ಟ್ರಾಸೌಂಡಲ್ಲಿ ನೋಡ್ಕೊಂಡು ಇಂಜೆಕ್ಟ್ ಮಾಡಿದಾಗ ತಾನಾಗೆ ಹೀಲ್ ಆಗೋಗುತ್ತೆ. ಕಂಪ್ಲೀಟಾಗಿ ಟೇರ್ ಆಗಿದ್ರೆ ಇದು ವರ್ಕ್ ಆಗಲ್ಲ. ಸೊ ಟೇರ್ ಇಲ್ದೇ ಇದು ಮಾಡಿದ್ರೆ ವರ್ಕ್ ಆಗಲ್ಲ. ಬೇರೆ ನೋವಿನ ಇದನ್ನು ಹಾಕಿದ್ರೆ ಆಗಲ್ಲ. ಸಣ್ಣ ಸಣ್ಣದಿದ್ದಾಗ ಇದನ್ನು ಮಾಡಿದ್ರೆ ಏನಾಗುತ್ತೆ, ಹೀಲಿಂಗ್ ಫಾಸ್ಟ್ ಆಗುತ್ತೆ. ಆ ಥರದ ಲೇಟೆಸ್ಟ್ ಆದ ಸೌಲಭ್ಯಗಳು ನಮಗೆ ನಮ್ಮ ದೇಶದಲ್ಲಿ ಈಗಿದೆ. ಅದು ನಮ್ಮಲ್ಲಿದೆ, ಸಕ್ರಲ್ಲಿದೆ. ಅದು ಒಂದು. ಅದೇ ಥರ ಈಗ ಅನಸ್ತೇಸಿಯಾ ಕೊಡೋದಿರಲಿ, ಈಗ ಕಂಪ್ಲೀಟಾಗಿ ನಾವು ಬಾಡಿನ ಇದು ಮಾಡೋ ಬರಲು ಇಲ್ಲೊಂದು ನರ್ವ್ ಬ್ಲಾಕ್ ಮಾಡ್ತಾರೆ. ಶೋಲ್ಡರ್ ಸುತ್ತ ಒಂದು ನರ್ವ್ ಬರುತ್ತೆ, ಅದರಲ್ಲಿ ಟ್ರೈನ್ಡ್ ಆಗಿರೋ ನಮ್ಮಲ್ಲಿ ಅನಸ್ತೆಟಿಸ್ಟ್ಗಳಿದ್ದಾರೆ. ಅದನ್ನು ನರ್ವ್ ಬ್ಲಾಕ್ ಮಾಡಿದಾಗ ನಾವು ಜನರಲ್ ಅನಸ್ತೇಸಿಯಾ ಕೊಡೋದನ್ನು ಕಡಿಮೆ ಮಾಡ್ಬೋದು. ಸೊ ದಟ್ ನಿಮ್ಗೆ ರಿಕವರಿ ಫಾಸ್ಟ್ ಆಗುತ್ತೆ, ಆಮೇಲೆ ನಿಮಗೆ ಪೇಯ್ನು ಕಡಿಮೆ ಆಗುತ್ತೆ. ಆಮೇಲೆ ಈ ಸರ್ಜರಿಗಳು ಅದೆಲ್ಲ ಬಂದಾಗ ನಮ್ಮಲ್ಲಿ ವಿ ಹ್ಯಾವ್ ದ ಒನ್ ಆಫ್ ದ ಬೆಸ್ಟ್ ಕ್ಲಾಸ್ ಸರ್ಜಿಕಲ್ ಫೆಸಿಲಿಟೀಸ್ ಅವೈಲಬಲ್. ನಮ್ಮಲ್ಲಿ ಎಂಡೋಸ್ಕೋಪಿ ಇದೆ, ಆರ್ಥ್ರೋಸ್ಕೋಪಿ ಅಂತ ಕರಿತೀವಿ. ನಾವು ಇಡೀ ಬಾಡಿಯಲ್ಲಿರೋ ಜಾಯಿಂಟ್ನ ಕಟ್ ಮಾಡಿ ಓಪನ್ ಮಾಡಿದ್ರೆ ಒಂದು ಸಣ್ಣ ಹೋಲ್, 2 ಅಥವಾ 3 ಮಿಲಿಮೀಟರ್ ಹೋಲ್ ಮಾಡಿ ಅದರೊಳಗಡೆ ಕ್ಯಾಮ್ರಾ ಪಾಸ್ ಮಾಡಿ ಒಳಗಡೆ ಇರೋ ತೊಂದರೆ ಏನಂತ ನೋಡಿಕೊಂಡು ನಾವು ಓಪನ್ ಮಾಡ್ದಂಗೆ ಅದೇ ಥರ ಸ್ಪೆಷಲೈಸ್ಡ್ ಇನ್ಸ್ಟ್ರೂಮೆಂಟ್ ಹಾಕಿ ಅಲ್ಲೇ ರಿಪೇರಿ ಮಾಡಿ. ಇದರಿಂದ ಅಡ್ವಾಂಟೇಜ್ ಏನಾಗುತ್ತೆ, ಪೇಷಂಟ್ಗೆ ನಾವು ಉದ್ದ ಕೊಯ್ದು ಮಾಡೋದನ್ನು ಅವಾಯ್ಡ್ ಮಾಡ್ಬೋದು. ಅದು ಹೀಲ್ ಆಗೋಕ್ಕೆ ಟೈಮ್ ತಗೊಳುತ್ತೆ. ಹೀಲ್ ಆದ್ಮೇಲೂ ಅದರಲ್ಲಿ ಆ ಪೇನು ಅಥವಾ ಸ್ಟಿಫ್ನೆಸ್ ಅಥವಾ ಸ್ಕಾರ್ ಸೆಕೆಂಡರಿ ಎಫೆಕ್ಟ್ಸ್ ಇರುತ್ತೆ. ಹೌದು, ಅದು ಹೀಲಿಂಗ್
ಚೆನ್ನಾಗಾಗುತ್ತೆ. ಆಮೇಲೆ ಬೇಗ ಆಗುತ್ತೆ. ನಾವು ಕಟ್ ಮಾಡಿ ಓಪನ್ ಮಾಡದೇ ಇರೋದ್ರಿಂದ ಆದಷ್ಟು ಬೇಗ ಹೀಲ್ ಆಗುತ್ತೆ. ಪೇಷಂಟು ಆದಷ್ಟು ಬೇಗ ನಾರ್ಮಲ್ಲು ರಿಟರ್ನ್ ಬ್ಯಾಕ್ ಟು ದೇರ್ ನಾರ್ಮಲ್ ಲೈಫ್ ಸ್ಟೈಲ್ಗೆ ಹೋಗ್ತಾರೆ. ಆಮೇಲೆ ರಿಹ್ಯಾಬು ಈಸಿ ಆಗುತ್ತೆ ಅಂತಾರೆ. ಇದೆಲ್ಲ ಅಡ್ವಾಂಟೇಜಸ್ ಸಕ್ರಾ ವರ್ಲ್ಡ್ ಹಾಸ್ಪಿಟಲಲ್ಲಿ ನಮಗೆ ಅವೈಲೇಬಲ್ ಇದೆ. ರೈಟ್, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭುಜದ ಸಮಸ್ಯೆಗಳಿಗೆ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ಗಳು ಲಭ್ಯ ಇದೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಇವತ್ತಿನ ಡಿಯರ್ ಡಾಕ್ಟರ್ನಲ್ಲಿ ಯಾವ ರೀತಿ ಭುಜದ ಸಮಸ್ಯೆಗೆ ಟ್ರೀಟ್ಮೆಂಟ್ ಪಡ್ಕೊಳ್ಬಹುದು ಅನ್ನೋದನ್ನ ನಾವು ನೋಡಿದೀವಿ. ಎಲ್ಲಾ ರೀತಿಯ ತೊಂದರೆಗಳ ಹಾಗೆ ಭುಜದ ಸಮಸ್ಯೆ ಕೂಡ ಗಂಭೀರವಾದಂಥದ್ದು. ಅದನ್ನ ನಿರ್ಲಕ್ಷಿಸದೆ ಯಾವಾಗ ಸಮಸ್ಯೆ ಬರುತ್ತೆ ಅದನ್ನ ನಿವಾರಣೆ ಮಾಡ್ಕೊಳ್ಳೋದು ಒಳ್ಳೆಯದು. ಇದು ಇವತ್ತಿನ ಡಿಯರ್ ಡಾಕ್ಟರ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ವೀಣೆ ಮೀಟಿದ ಮಾಂತ್ರಿಕ ಗೀತ ಪ್ರಿಯ, ಜೀವವೀಣೆ ನೀಡು ಮಿಡಿತದ ಸಂಗೀತ, ಬದುಕಿನ ಬಣ್ಣವನ್ನ ಬೆಸೆದ ಚಿತ್ರ ನಿರ್ದೇಶಕ, ಬಾರದ ಲೋಕಕ್ಕೆ ಸಾಗಿದ ಭಾವಜೀವಿ, ಗೀತ ನಮನ ಮಧ್ಯಾಹ್ನ 2:30ಕ್ಕೆ. ಈಗ ಜೇನು ಸವಿಯುವವರಿಗೆ ಒಳ್ಳೆ ದಿನಗಳು ಬಂದಿವೆ. ಮಾರುಕಟ್ಟೆಯಲ್ಲಿ ಮಾರಾಟವಾಗುವ 250 ಗ್ರಾಂ ಬ್ರಾಂಡೆಡ್ ಹನಿಗೆ 122 ರೂಪಾಯಿಗಳ ತನಕ. ಆದರೆ ಪತಂಜಲಿ ಹನಿ 70 ರೂಪಾಯಿಯಲ್ಲಿ. ಪತಂಜಲಿ ಹನಿ ಬಳಸಿ ಹಾಗೂ 250 ಗ್ರಾಂ ಪ್ಯಾಕಿನಲ್ಲಿ 52 ರೂಪಾಯಿಗಳ ತನಕ ಉಳಿತಾಯ ಮಾಡಿ. ನ್ಯಾಚುರಲ್ ಎನರ್ಜಿ ಬೂಸ್ಟರ್ ಪತಂಜಲಿ ಹನಿ. ಮೇಡಮ್ ಇದು ನೋಡಿ ಇದು ಚೆನ್ನಾಗಿದೆ ಅಲ್ವಾ? ತುಂಬಾ ಒಳ್ಳೆಯ ಕೆಲಸ. ಕನ್ನಡ ಬರುತ್ತೆ. ಇಂಟರ್ನೆಟ್ ಅಲ್ಲಿ ಕಳಿಸಿ, ಇಡೀ ಇಂಡಿಯಾ ವಿಲ್ ಬೈ. ಫಾರಿನ್ ಇನ್ವೆಸ್ಟ್ಮೆಂಟ್. ಥ್ಯಾಂಕ್ ಯು ಅಕ್ಕ. ಇಂಡಿಯಾ ಶೇರ್ ಮಾಡುತ್ತದೆ, ಇಂಡಿಯಾ ಕೇರ್ ಮಾಡುತ್ತದೆ. ಐಡಿಯಾ ಈಸಿ ಶೇರ್. ವಾಟ್ ಎನ್ ಐಡಿಯಾ. ನನ್ನ ಹತ್ರ ಎಕ್ಸ್ಟ್ರಾ ಲ್ಯಾಪ್ಟಾಪ್ ಇತ್ತು, ಅದನ್ನು ಮಾರಲೇಬೇಕಾಗಿತ್ತು. OLX ಆಪ್ ಡೌನ್ಲೋಡ್ ಮಾಡಿದ್ರು. ಖರೀದಿಸುವವರ ಫೋನ್ ಮನೆಗೆ ಬರಕ್ಕೆ ಶುರು ಆಯ್ತು. ಒಳ್ಳೆ ಬೆಲೆಲೇ ಮಾರಿ ಹೋಯ್ತು. OLX ಮೇಲೆ ಯಾರು ಬೇಕಾದ್ರೂ ಮಾರಬಹುದು. ರಾಜ್ಯದ ಜನತೆಯ ಆರೋಗ್ಯ ಸ್ಥಿತಿ ಹೇಗಿದೆ? ಸರ್ಕಾರಿ ಆರೋಗ್ಯ ಯೋಜನೆಗಳು ಎಷ್ಟು ಪ್ರಯೋಜನಕಾರಿಯಾಗಿವೆ? ಉಚಿತ ಚಿಕಿತ್ಸೆ ಎಷ್ಟು ಜನಕ್ಕೆ ಸಿಗುತ್ತಿದೆ? ಸರ್ಕಾರಿ ಆಸ್ಪತ್ರೆಗಳ ಗುಣಮಟ್ಟ ಸುಧಾರಿಸೋದು ಯಾವಾಗ? ಆರೋಗ್ಯ ಅಭಿಯಾನ. ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ರಿಯಾಲಿಟಿ ಚೆಕ್. ಧ್ರುವ ಸರ್ಜಾ ಡೇಂಜರಸ್ ವರ್ಕೌಟ್. ದಾಖಲೆ ಬರೆಯುತ್ತ ದರ್ಶನ್ ವಿರಾಟ್. ಆದಿತ್ಯ ಜೊತೆ ಕಾತ್ರಿನಾ ರೊಮ್ಯಾನ್ಸ್. ಸಿನಿಮಾ ಆಸೆ ತೋರಿಸಿ ನಟಿಯನ್ನ ಬಳಸಿಕೊಂಡನಂತೆ. ಸಿನಿಮಾ ಹಂಗಾಮ ಸಂಜೆ 6:30ಕ್ಕೆ. ಆ ರಸ್ತೆಯಲ್ಲಿ ನಡೆಯುತ್ತೆ ನಿತ್ಯವೂ ವಿಸ್ಮಯ. ತರ್ಕಕ್ಕೆ ನಿಲುಕಲಾರದ ನಿಗೂಢತೆ ಅಲ್ಲಿದೆ. ಹಾರನ್ ಸ್ಪಾಟ್. ಎಲ್ಲ ಮಾಯವು ಇಂದು ರಾತ್ರಿ 8:30ಕ್ಕೆ. ದೆಹಲಿಯಲ್ಲಿ ನಡೆದ ಪರಿಷ್ಕೃತ ಪ್ರೀಮಿಯರ್ ಬ್ಯಾಡ್ಮಿಂಟನ್ ಲೀಗ್ನಲ್ಲಿ ದೆಹಲಿ ಏಸರ್ಸ್ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿತು. ಮುಂಬೈ ರಾಕೆಟ್ಸ್ ವಿರುದ್ಧ ಉತ್ತಮ ಪೈಪೋಟಿ ನಡೆಸಿದ ದೆಹಲಿ 3-2ರಿಂದ ಜಯ ದಾಖಲಿಸಿತು. ಫೈನಲ್ ಪಂದ್ಯದಲ್ಲಿ ರಾಜೀವ್ ಔಸೆಫ್ ಜಯ ತಂದುಕೊಟ್ರು. ಹ್ಯಾಮಿಲ್ಟನ್ನಲ್ಲಿ ನಡೆದ ಪಾಕಿಸ್ತಾನದ ವಿರುದ್ಧದ 2ನೇ T20 ಪಂದ್ಯವನ್ನ ನ್ಯೂಜಿಲೆಂಡ್ 10 ವಿಕೆಟ್ನೊಂದಿಗೆ ಗೆಲ್ಲುವ ಮೂಲಕ ವಿಶ್ವ ದಾಖಲೆ ಬರೆದಿದೆ. ಪಾಕ್ ನೀಡಿ 169 ರನ್ ಗುರಿ ಬೆನ್ನತ್ತಿದ ಕಿವೀಸ್ ಆರಂಭಿಕರಾದ ಮಾರ್ಟಿನ್ ಗಪ್ಟಿಲ್ ಮತ್ತು ಕೇನ್ ವಿಲಿಯಮ್ಸನ್ ಅಜೇಯ 171 ರನ್ಗಳ ಜೊತೆಯಾಟ ಗೆಲುವಿನೊಂದಿಗೆ
ಹಲವು ದಾಖಲೆ ಪುಡಿ ಮಾಡಿದ್ರು. ಬೆಂಗಳೂರಿನಲ್ಲಿ ನಡೆದ ಐ ಲವ್ ಯುನೈಟೆಡ್ ಇಂಡಿಯಾ ಕಾರ್ಯಕ್ರಮದಲ್ಲಿ ಯುನೈಟೆಡ್ ಮ್ಯಾಂಚೆಸ್ಟರ್ ಫುಟ್ಬಾಲ್ ತಂಡದ ಮಾಜಿ ಸ್ಟಾರ್ ಆಟಗಾರರಾದ ಡೈವ್ ಯಾರ್ಕ್ ಮತ್ತು ಕ್ವಿಂಟನ್ ಫಾರ್ಚೂನ್ ತಮ್ಮ ಅಭಿಮಾನಿಗಳೊಂದಿಗೆ ಸಂವಾದ ನಡೆಸಿದ್ರು. ಅಭಿಮಾನಿಗಳೊಂದಿಗೆ ಸೆಲ್ಫಿ ತೆಗೆದುಕೊಂಡ್ರು. ಪ್ರತಿಷ್ಠಿತ ಕಿಂಗ್ ಫಿಶರ್ ಕಾರ್ಪೊರೇಟ್ T20 ಕ್ರಿಕೆಟ್ ಟೂರ್ನಿ ಸಿಲಿಕಾನ್ ಸಿಟಿಯಲ್ಲಿ ನಡೆಯಿತು. ಮೊದಲ ದಿನವೇ 3